ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ ಪ್ರಯತ್ನ ಮಾಲಾದಲ್ಲಿ 3ನೇ ಸಂಧ್ಯಾಂಶ ವ್ಯಾಪ್ತಿ ಸಂಧಿ ಈಗ ನಡೆದಿದೆ. ಅದರಲ್ಲಿ 17 ಶ್ಲೋಕಗಳು ಮತ್ತು ಹರಿಕಥಾಮೃತಸಾರದಲ್ಲಿ 61 ಶ್ಲೋಕಗಳು ಈ ಹಿಂದೆ ಸಮಾಪ್ತಿಯನ್ನು ಕಂಡಿದ್ದವು. ಇದು 18ನೇ ಶ್ಲೋಕ, ಹರಿಕಥಾಮೃತಸಾರದ 62ನೇ ಶ್ಲೋಕ. ಕವಿ ಹರಿನ್ಮಣಿ ವಿದ್ರುಮದ ಸಚ್ಛವಿಗಳಂದದಿ ರಾಜಸುತ ಮಾಧವ ನಿರಂತರ ದೇವದಾನವ ಮಾನವರೊಳಗಿದ್ದು ತ್ರಿವಿಧ ಗುಣ ಕರ್ಮ ಸ್ವಭಾವವ ಪವನಮುಖ ದೇವಾಂತರಾತ್ಮಕ ದಿವಸ ದಿವಸದಿ ವ್ಯಕ್ತಿ ಮಾಡುತ್ತಾ ಅವರೊಳಿದ್ದುಣಿಪ. ಏನು ಪಾಠ ಅಂತ ದೇವಾಂತರಾತ್ಮಕ ದೇವಾಂತರಾತ್ಮಕ. ಈ ಭಗವಂತ ದೇವತೆಗಳಲ್ಲಿ ಮತ್ತೆ ದಾನವರಲ್ಲಿ ಮತ್ತೆ ಮಾನವರಲ್ಲಿ ಯಾವ್ಯಾವ ರೂಪದಿಂದ ಇರ್ತಾನೆ, ಅವನ ರೂಪಕ್ಕೆ ಯಾವ್ಯಾವ ಬಣ್ಣ ಇದೆ ಅಂತ ಅನ್ನೋದನ್ನ ಈ ಶ್ಲೋಕ ಹೇಳ್ತಿದೆ. ಕವಿ ಅಂದ್ರೆ ವಜ್ರ, ಹರಿನ್ಮಣಿ ಅಂದ್ರೆ ಇಂದ್ರನೀಲಮಣಿ, ಮತ್ತು ವಿದ್ರುಮ ಅಂತಂದ್ರೆ ಹವಳ. ವಜ್ರಕ್ಕೆ ಬಿಳಿ ಬಣ್ಣ, ಇಂದ್ರನೀಲಮಣಿಗೆ ಅದರ ಹೆಸರೇ ಹೇಳುವಂತೆ ನೀಲ ಬಣ್ಣ, ಮತ್ತೆ ವಿದ್ರುಮಕ್ಕೆ ಕೆಂಬಣ್ಣ. ಹೀಗೆ ವಿದ್ರುಮದ ಸಚ್ಛವಿಗಳಂದದಿ, ಸತ್ ಛವಿ ನಿರ್ದಿಷ್ಟವಾದಂಥ ಛವಿ ಅಂದ್ರೆ ಕಾಂತಿ, ಸತ್ ಅಂದ್ರೆ ನಿರ್ದಿಷ್ಟ, ಛವಿ ಅಂದ್ರೆ ಕಾಂತಿ. ಸಚ್ಛವಿಗಳ ಅಂದದಿ ಅದರಂತೆ ರಾಜಿಸುತ್ತ ಶೋಭಿಸುತ್ತ ಮಾಧವ ಪರಮಾತ್ಮ ನಿರಂತರ ಯಾವಾಗಲೂ ಇರ್ತಾನೆ. ಎಲ್ಲಿರ್ತಾನೆ? ದೇವತೆಗಳೊಳಗಿರ್ತಾನೆ, ಸಾತ್ವಿಕರಲ್ಲಿ ಮತ್ತೆ ದಾನವರಲ್ಲಿರ್ತಾನೆ ಮತ್ತು ಮಾನವರಲ್ಲೂ ಇರ್ತಾನೆ. ದೇವತೆಗಳು ಸಾತ್ವಿಕ ಸ್ವಭಾವದವರಾದ್ರಿಂದ ಅವರಲ್ಲಿ ವಜ್ರದ ಕಾಂತಿಯಂತೆ ಶುಭ್ರವಾದ ಕಾಂತಿ ಉಳ್ಳವನಾಗಿರ್ತಾನೆ. ದೇವತೆಗಳು ಅಂದ್ರೆ ಸಾತ್ವಿಕರು ಅಂತ ಆಸೆ ಇಟ್ಕೋಬೇಕು. ಮುಂದೆ ದಾನವರು ಅಂದ್ರೆ ತಾಮಸರು, ಅವರಲ್ಲಿ ಹರಿನ್ಮಣಿಯಂತೆ ಇಂದ್ರನೀಲಮಣಿಯಂತೆ ನೀಲ ರೂಪದಿಂದ ಅಥವಾ ಕಪ್ಪಾದಂಥ ರೂಪದಿಂದ ಇರ್ತಾನೆ. ಮತ್ತೆ ಮಾನವರು ಅಂದ್ರೆ ರಾಜಸರು, ರಜೋಗುಣ ಪ್ರಚುರರಾದವರು, ಅವರಲ್ಲಿ ಕೆಂಬಣ್ಣದಿಂದ, ರಜಸ್ಸಿನ ಬಣ್ಣ ಕೆಂಬಣ್ಣ, ಆ ಬಣ್ಣದಿಂದ ಇರ್ತಾನೆ. ಇದ್ದು ತ್ರಿವಿಧ ಗುಣ ಕರ್ಮ ಸ್ವಭಾವವ, 3 ರೀತಿಯಾದಂತಹ ಗುಣಗಳನ್ನ, ಸತ್ವ ರಜಸ್ತಮ ಗುಣಗಳನ್ನ ಮತ್ತು 3 ರೀತಿಯಾದಂತಹ ಕರ್ಮಗಳನ್ನ, ಸಾತ್ವಿಕ ಕರ್ಮಗಳು, ರಾಜಸ ಕರ್ಮಗಳು ಮತ್ತು ತಾಮಸ ಕರ್ಮಗಳನ್ನ ಮತ್ತು ಸ್ವಭಾವವನ್ನ. ಅವರ 3 ಸ್ವಭಾವ ಇದೆ. ಪೂರ್ಣವಾಗಿ ಸಾತ್ವಿಕರೇ ಆದವರು ಕೆಲವರಿದ್ದಾರೆ, ದೇವತೆಗಳು ಮತ್ತು ಉತ್ತಮ ಜೀವರು. ಇನ್ನು ಕೆಲವರು ಪೂರ್ಣವಾಗಿ ತಾಮಸರೇ ಆದವರು, ಭಗವನ್ ವಿಮುಖರಾಗಿ ಅಧೋಗತಿಯನ್ನು ತಲುಪುವಂಥವರು, ಅವರ ಸ್ವಭಾವ ಅದು. ಮತ್ತು ರಾಜಸರು ನಿತ್ಯ ಸಂಸಾರದಲ್ಲೇ ತಿರುಗುವಂಥ ಸ್ವಭಾವ ಇದ್ದವರು. ಹೀಗೆ ಅವರವರೊಳಗೆ ಏನು ಸ್ವಭಾವ ಇದೆ ಅದನ್ನು ವ್ಯಕ್ತ ಮಾಡ್ತಾನೆ, ವ್ಯಕ್ತಿ ಮಾಡುತ್ತಾ, ಅಭಿವ್ಯಕ್ತಿ ಮಾಡುತ್ತಾ. ಪವನ ಮುಖ ದೇವಾಂತರಾತ್ಮಕ. ಪವನ ಅಂದ್ರೆ ವಾಯು, ಪವನ ಮುಖ ವಾಯುವೇ ಮೊದಲಾದಂತಹ ದೇವತೆಗಳು. ಆ ದೇವತೆಗಳ ಒಳಗಿದ್ದು ದಿವಸದಿ ಪ್ರತಿ ದಿವಸವೂ ಕೂಡ ಈ ಸ್ವಭಾವಗಳನ್ನ, ಗುಣಗಳನ್ನು ವ್ಯಕ್ತ ಮಾಡ್ತಾನೆ. ಮತ್ತು ಅವರೊಳಿದ್ದು ಉಣಿಪ. ಆ ತತ್ವಾಜ್ಞಾನ ದೇವತೆಗಳಲ್ಲೂ ಇರ್ತಾನೆ, ಆ ಸಾತ್ವಿಕರು ತಾಮಸರು ರಾಜಸರು ಏನಿರ್ತಾರೆ ಅವರೊಳಗೂ ಇರ್ತಾನೆ. ಇದ್ದು ಅವರವರಿಗೆ ಏನೇನು ಫಲವನ್ನು ಕೊಡಬೇಕು ಅದನ್ನೆಲ್ಲವನ್ನು ಕೊಡುತ್ತಾನೆ. ಈ ವಜ್ರದ ಕಾಂತಿ, ಇಂದ್ರನೀಲಮಣಿಯ ಕಾಂತಿ ಮತ್ತು ಹವಳದ ಕಾಂತಿ ಅಂತ ಶುಭ್ರ ಕಾಂತಿ, ನೀಲ ಬಣ್ಣದ ಕಾಂತಿ, ಅದರಂತೆ ಕೆಂಬಣ್ಣದ ಕಾಂತಿ ಅಂತ ಹೀಗೆಲ್ಲ ಬಂತಲ್ಲ, ಇದು ಸಾತ್ವಿಕರಿಗೆ, ತಾಮಸರಿಗೆ ಮತ್ತು ರಾಜಸರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಂತು. ಭಗವಂತನಿಗೆ ಇಂಥ ನಾನಾ ರೀತಿಯಾದಂಥ ಬಣ್ಣಗಳಿವೆ ಅಂತನ್ನೋದನ್ನು ನಾವು ಬೇರೆ ಬೇರೆ ಕಡೆ ಭಗವಂತನ ಧ್ಯಾನ ಶ್ಲೋಕಗಳೇನಿರ್ತಾವಲ್ಲ, ಭಗವಂತನ ನಾನಾ ರೀತಿಯಾದಂಥ ಮಂತ್ರಗಳು, ಭಗವಂತನನ್ನು ಪ್ರತಿಪಾದನೆ ಮಾಡುವಂಥ ಮಂತ್ರಗಳು, ಆ ಮಂತ್ರಗಳ ಧ್ಯಾನ ಶ್ಲೋಕಗಳಲ್ಲಿ ಅದನ್ನು ನಾವು ನೋಡ್ತೀವಿ. ದೇಶದ ಸವಿತ್ರ ಮಂಡಲ ಮಧ್ಯವರ್ತಿ ಅಂತ ನಾರಾಯಣ, ಗಾಯತ್ರಿ ರೂಪ ಅಂತ ನಾರಾಯಣ, ಹಿರಣ್ಮಯ ವಪುಹು ಬಂಗಾರದಂತೆ ತೊಳಗುವ ಬಣ್ಣ ಒಂದು, ಅದು ಬಂಗಾರದಂತೆ. ಮುಂದೆ ವಾಸುದೇವ ಮೊದಲಾದಂಥ ಎಷ್ಟೋ ರೂಪಗಳು, ವಾಸುದೇವಾದಿಕಾಹ
ಶುಕ್ಲ ಪೀತ ಸಿತೋಜ್ವಲಾ. ವಾಸುದೇವಾದಿಕ ಶುಕ್ಲ ರಕ್ತ ಶೀತ, ಸರಿಯಾಗಿ ನೆನಪಿ ಬರ್ತಿಲ್ಲ ಅಂತೂ ಹಳದಿ ಬಣ್ಣ, ಬಿಳಿ ಬಣ್ಣ, ಕೆಂಬಣ್ಣ ಇತ್ಯಾದಿ ರೂಪಗಳಿದ್ದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ ಮೊದಲಾದವುಗಳು. ವಾಸುದೇವಾದಿಕಾ ಶುಕ್ಲ ರಕ್ತ ಪೀತ ಸಿತೋಜ್ವಲಾ. ಶುಕ್ಲ ಅಂದ್ರೆ ಬಿಳಿ, ರಕ್ತ ಅಂದ್ರೆ ಕೆಂಬಣ್ಣ, ಪೀತ ಅಂದ್ರೆ ಹಳದಿ ಬಣ್ಣ, ಸಿತ ಅಂದ್ರೆ ಬಿಳಿ ಬಣ್ಣ. ಇಂಥ ಬಣ್ಣಗಳು ಅವನಿಗಿರ್ತವೆ. ಪರಶುರಾಮನ ಬಣ್ಣ ಅಂಗಾರ ವರ್ಣಂ ಅಂತ. ಅಂಗಾರ ಅಂದ್ರೆ ಕೆಂಡ, ಇನ್ನೂ ಒಳಸಿ ಅಗ್ನಿ ಇರುವಂಥ ಕೆಂಡ. ನಾವು ಅಗ್ನಿ ಆರಿ ಹೋದಂಥ ಕೆಂಡವನ್ನು ಅಂಗಾರ ಅಂತ ಕರಿತೇವೆ. ಆದ್ರೆ ಮೂಲತಃ ಅಂಗಾರ ಅಂದ್ರೆ ಅದು ಆಗ್ಬೋದು. ಸಂದರ್ಭಕ್ಕೆ ತಕ್ಕಂತೆ ಅಂಗಾರ ಅನ್ನೋ ಶಬ್ದಕ್ಕೆ ಅರ್ಥ ಮಾಡಬೇಕು. ಹಾಗಾಗಿ ಅಂಗಾರ ವರ್ಣ ಅಂತಂದ್ರೆ ಕೆಂಬಣ್ಣದ ಫಳಫಳಿಸುವ ಬಣ್ಣ ಇದ್ದವನು ಪರಶುರಾಮ. ರಾಮ, ಕೃಷ್ಣ ಮೊದಲಾದವರಿಗೆ ನೀಲ ಬಣ್ಣ, ಮತ್ತು ಕೆಲವರಿಗೆ ಬಿಳಿಯ ಬಣ್ಣ, ಮತ್ತು ಹೀಗೆ ನಾನಾ ರೀತಿಯಾದ ಬಣ್ಣಗಳಿವೆ. ಅದನ್ನೆಲ್ಲ ನಾವು ನೋಡಿರ್ತೇವೆ. ಉಪನಿಷತ್ತಿನಲ್ಲಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೀಗೆ ಕೆಲವು ಮಾತುಗಳಿವೆ ಭಗವಂತನ ರೂಪಗಳಿಗೆ ಸಂಬಂಧಪಟ್ಟಂತೆ. ಅದನ್ನು ಕೂಡ ಇಲ್ಲಿ ಗಮನಿಸಬೇಕು. ಬೃಹದಾರಣ್ಯಕ ಉಪನಿಷತ್ ಏನು ಹೇಳ್ತದೆ ಭಗವಂತನ ರೂಪಗಳು ಅಂತ ನೋಡೋದಕ್ಕಿಂತ ಮೊದಲು ಆ ಉಪನಿಷತ್ತಿನ ಹಿನ್ನೆಲೆಯನ್ನು ಕೂಡ, ಮೊನ್ನೆ ಒಂದು ದಿವಸ ಒಂದು ಉಪನಿಷತ್ತಿನ ಹಿನ್ನೆಲೆಯನ್ನು ಹೇಳಿದ್ದೆ. ಮಾಂಡೂಕ ಉಪನಿಷತ್ತು, ಮಂಡೂಕ ರೂಪಿಯಾದಂಥ ವರುಣ ಭಗವಂತನ ಸ್ತೋತ್ರ ಮಾಡಿದ್ದು ಅಂತ ಮೊನ್ನೆ ದಿವಸ ಹೇಳಿದೆ. ವಿಸ್ತಾರವಾಗಿ ಅಲ್ಲದೇ ಇದ್ರೂ ಸಂಕ್ಷಿಪ್ತವಾಗಿ ಆಯಾ ಉಪನಿಷತ್ತು ಹೇಗೆ ಪ್ರಾರಂಭಗೊಂಡಿತ್ತು ಅಂತನ್ನೋದನ್ನೆಲ್ಲ ನೋಡಬೇಕು. ಈ ಬೃಹದಾರಣ್ಯಕ ಉಪನಿಷತ್ತು ಏನಿದೆ ಅದರ ಉಪನಿಷತ್ತಿನ ಪರಂಪರೆ ಹೀಗಿದೆ. ವರಾಹ ಪುರಾಣದಲ್ಲಿ ಬಂದಿದ್ದು, ಅದನ್ನು ಮಧ್ವಾಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ, ಬೃಹದ್ ಭಾಷ್ಯದಲ್ಲಿ ಅದನ್ನು ಉದಾಹರಿಸ್ತಾರೆ. ಯಥಾ ತುಕ್ತಾವಲಕ್ಷ್ಮೀಶಂ ಸರ್ಗಾದೌ ಚತುರಾನನಃ ತಥಾ ಜಗಾದ ಸೂರ್ಯಾಯ ಯಾಜ್ಞವಲ್ಕ್ಯಾಯ ಸೋಬ್ರವೀತ್ ವಾಜಿರೂಪೇಣ ಸೂರ್ಯೇಣ ಪ್ರೋಕ್ತಂ ವಾದಸನೇಯಕಂ ಕಣ್ವಾಯ ಯಾಜ್ಞವಲ್ಕ್ಯೋದಾತ್ ಕಾಣ್ವಂ ತೇನ ಪ್ರಕೀರ್ತಿತಂ ಇತಿ ವಾರಾಹೆ. ಸೃಷ್ಟಿ ಆದಿಯಲ್ಲಿ ಚತುರ್ಮುಖ ಬ್ರಹ್ಮ ಪರಮಾತ್ಮನನ್ನು ಸ್ತೋತ್ರ ಮಾಡಿದ. ಸ್ತೋತ್ರ ಮಾಡಿ ಆ ಸ್ತೋತ್ರ ಮಾಡಿದ ಬಗೆಯನ್ನು ಸೂರ್ಯನಿಗೆ ಉಪದೇಶ ಮಾಡಿದ. ಸೂರ್ಯ ಯಾಜ್ಞವಲ್ಕ್ಯನಿಗೆ ಉಪದೇಶ ಮಾಡಿದ. ಸೂರ್ಯ ಯಾಜ್ಞವಲ್ಕ್ಯನಿಗೆ ಉಪದೇಶ ಮಾಡುವಾಗ ಕುದುರೆ ರೂಪವನ್ನು ತಾಳಿ ಉಪದೇಶ ಮಾಡಿದ. ವಾದಿ ಅಂತ ಕುದುರೆ, ಕುದುರೆ ರೂಪವನ್ನು ತಾಳಿ ಉಪದೇಶ ಮಾಡಿದ್ದರಿಂದ ಈ ಭಾಗಕ್ಕೆ, ಈ ಉಪನಿಷತ್ತಿನ ಭಾಗಕ್ಕೆ ವಾದಿಸನೇಯಕ ಅಂತ ಕರೀತಾರಂತೆ. ಮುಂದೆ ಯಾಜ್ಞವಲ್ಕ್ಯರು ಕಣ್ವರಿಗೆ ಉಪದೇಶ ಮಾಡಿದರು. ಕಣ್ವರಿಗೆ ಉಪದೇಶ ಮಾಡಿದ್ರಿಂದ ಇದನ್ನ ಕಾಣುವ ಅಂತ ಕೂಡ ಹೇಳೋದಿದೆ ಈ ಭಾಗವನ್ನು. ಹೀಗೆ ಇಂಥ ಉಪನಿಷತ್ತುಗಳನ್ನೆಲ್ಲ ಅಲ್ಲಿ ಅನುಸಂಧಾನ ಮಾಡ್ಕೊಳ್ಳುವಾಗ ಸೂರ್ಯ, ಯಾಜ್ಞವಲ್ಕ್ಯರು, ಕಣ್ವ ಮೊದಲಾದಂಥ ದೇವತೆಗಳು ಅವರನ್ನು ಕೂಡ ತಿಳ್ಕೊಳ್ಬೇಕು. ಉಪನಿಷತ್ತುಗಳೆಲ್ಲ ಒಂದೊಂದು ವಿದ್ಯೆಗೆ ಸಂಕೇತ. ಅದರಿಂದ ಯಾವುದೇ ವಿದ್ಯೆಯನ್ನು ಅಧ್ಯಯನ ಮಾಡುವಾಗ, ಯಾವುದೇ ಮಂತ್ರ ಇರಲಿ, ಉಪನಿಷತ್ತು ಇರಲಿ, ಮತ್ತೆ ಯಾವುದೇ ಇರಲಿ, ಋಷಿ, ಛಂದಸ್ಸು, ದೇವತೆಗಳು. ಆ ಮಂತ್ರವನ್ನು ಕಂಡು ಹಿಡಿದ ಋಷಿ ಯಾರು, ಅದು ಯಾವ ಛಂದಸ್ಸಿನಲ್ಲಿದೆ, ಮತ್ತು ಅದರಿಂದ ಪ್ರತಿಪಾದನ ಅಂತ ಭಗವಂತ ಯಾರು, ಇದೆಲ್ಲವನ್ನು ತಿಳ್ಕೊಂಡು ಅದನ್ನು ಮುಂದೆ ಆ ಉಪನಿಷತ್ತನ್ನು ಅಧ್ಯಯನ ಮಾಡಬೇಕು. ಇದು ಬೃಹದಾರಣ್ಯಕ ಉಪನಿಷತ್ತು. ಅದು ಭಗವಂತನ ಥಳಥಳಿಸುವ ರೂಪದ ಬಗ್ಗೆ ಏನು ಹೇಳಿದೆ ಅಂದರೆ, ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಆ ಬೃಹದಾರಣ್ಯಕ ಉಪನಿಷತ್ತು ಏನಿದೆ ಅದರಲ್ಲಿ ಸಪ್ತಾನ್ನ ಬ್ರಾಹ್ಮಣ, ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಹೀಗೆಲ್ಲ ನಾನಾ ಥರದ ವಿಭಾಗಗಳು. ಆವತ್ತೊಂದು ದಿವಸ ಸಪ್ತಾನ್ನ ಬ್ರಾಹ್ಮಣದ ಬಗ್ಗೆ ಹೇಳಿದ್ದೆ. ಮನವ ಅರ್ಪಿಸಬೇಕು ಭಗವಂತನಿಗೆ. ಭಗವಂತನಿಗೆ ಮನವನ್ನು ಅರ್ಪಿಸೋದು ಅಂದ್ರೆ ಏನು? ಭಗವಂತ 3 ರೀತಿಯಾದಂಥ ಅನ್ನಗಳನ್ನು ಸೃಷ್ಟಿ ಮಾಡಿದ. ಮನಸ್ಸು ಅಂತ ಒಂದನ್ನ, ಪ್ರಾಣ ಅಂತ ಒಂದನ್ನ, ವಾಕ್ ಅಂತ ಒಂದನ್ನ ಅಂತ ಹೀಗೆಲ್ಲ ಬಂದಿತ್ತು. ಅದು ಕೂಡ ಈ ಬೃಹದಾರಣ್ಯಕತೆ. ಅದಕ್ಕೆ ಸಪ್ತಾನ್ನ ಬ್ರಾಹ್ಮಣ ಅಂತ ಹೇಳಿದ್ರು ಆ ಭಾಗಕ್ಕೆ. ಈ ಭಾಗ ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಕರ್ಸ್ಕೊಂಡಿದೆ. ಅದು ಹೀಗೆ ಹೇಳಿದೆ, ತಸ್ಯ ಹೈತಸ್ಯ ಪುರುಷಸ್ಯ ರೂಪಂ ಯಥಾ ಮಹಾರಜನಂ ವಾಸಃ ಯಥಾ ಪಾಂಡ್ವಾವಿಕಂ ಯಥಾ ಇಂದ್ರಗೋಪಃ ಯಥಾ ಜ್ಞರ್ಚಿಃ ಯಥಾ ಪುಂಡರೀಕಂ ಯಥಾ ಸಕೃದ್ವಿದ್ಯುಕ್ತೆ ವಾ ಅಸ್ಯ ಶ್ರೀರ್ಭವತಿ ಏವಂ ವೇದ ಅಥಾತ್ ಆದೇಶೋ ನೇತಿ ನೇತಿ ನ ಹ್ಯೇತಸ್ಮಾದಿತಿ ನೇತ್ಯನ್ಯತ್ ಪರಮಸ್ತಿ ಅಥ ನಾಮಧೇಯಂ ಸತ್ಯಸ್ಯ ಸತ್ಯಮಿತಿ ಪ್ರಾಣಾವೈ ಸತ್ಯಂ ತೇಷಾಮೇಶ ಸತ್ಯಂ ಅಂತ ಅದು ಭಾಗ. ಅದೇನು ಹೇಳಿದೆ ಅಂದರೆ, ಹರಿಯ ರೂಪ, ಭಗವಂತನ ರೂಪ ಅದು ನಾನಾ ವಿಧವಾಗಿದೆ. ಒಂದೊಂದು ರೂಪಕ್ಕೆ ಒಂದೊಂದು ಬಣ್ಣ. ಕೆಲವು ಕಡೆ ಮಹಾರಜನ ಅಂದ್ರೆ ಒಂದು ಕೆಂಬಣ್ಣದ ಒಂದು
ಈ ಹೂಗಳು ಇರ್ತಾವಲ್ಲ, ಹೂವಿನ ಒಂದು ಪರಾಗ ಬಟ್ಟೆಗಳನ್ನು ಹೊಲಿಯುವಾಗ ಬಟ್ಟೆ ಮೇಲೆ ಗುರುತು ಮಾಡ್ತಾರಲ್ಲ, ಈಗಿನ ಕಾಲದಲ್ಲಿ ಸೋಪು ಇತ್ಯಾದಿಗಳನ್ನು ತೊಗೊಂಡು ಅದರಿಂದ ಗುರುತು ಮಾಡ್ತಾರೆ. ಆಗಿನ ಕಾಲಕ್ಕೆ ಮಹಾರಜನ ಅಂತ ಒಂದು ಹೂವಿನ ಕೇಸರ, ಅದರ ಒಂದು ಮುದ್ದೆಯೋ ಉಂಡೆಯೋ ಅದರಿಂದ ಗುರುತು ಮಾಡ್ತಿದ್ರು ಅಂತ ಕಾಣಿಸ್ತದೆ. ಅದಕ್ಕೆ ಮಹಾರಜನ ಅಂತ ಕರೀತಾರೆ. ಅಂತೂ ಕೆಂಬಣ್ಣದ ಒಂದು ವಸ್ತ್ರ, ಬಟ್ಟೆಗಳಿಗೆ ಬಣ್ಣ ಹಾಕುವಾಗಲೂ ಕೂಡ ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಿರ್ಲಿಲ್ಲ. ಆಗ ಅಂಥ ನೈಸರ್ಗಿಕವಾದಂಥ ಬಣ್ಣಗಳನ್ನೇ ಬಟ್ಟೆಗೆ ಹಾಕಿ ಅವನ್ನ ಆಯಾ ಬಣ್ಣದಿಂದ ಕೊಂಗೊಳಿಸುವಂತೆ ಮಾಡ್ತಿದ್ರು. ಅದಕ್ಕಾಗಿ ಮಹಾರಜನಂ ವಾಸ ಅಂದರೆ ಕೆಂಬಣ್ಣದ ಬಟ್ಟೆ. ಮುಂದೆ ಯಥಾ ಪಾಂಡು ಆವಿಕಂ, ಇಲ್ಲಿಗೆ ಪಾಂಡು ಆವಿಕ ಅಂತ ಒಂದಿದೆ. ಪಾಂಡು ಅಂದರೆ ಬಿಳಿ ಬಣ್ಣ, ಆವಿಕ ಅಂತಂದರೆ ಕುರಿಯ ಚರ್ಮದಿಂದ ತಯಾರಾದಂಥ ರಗ್ಗು ಅಥವಾ ಕಂಬಳಿಯ ಅಂಥ ಬಣ್ಣವು ಕೆಲವು ಭಗವಂತನಿಗಿವೆ. ಶುದ್ಧ ಬಿಳಿ ಬಣ್ಣ ಅಲ್ಲ, ಅದು ಸ್ವಲ್ಪ ಹಾಲಿನ ಬಣ್ಣದ್ದು, ಕೆನೆಯ ಬಣ್ಣದ್ದು, ಸ್ವಲ್ಪ ಇಂಗ್ಲೀಷಲ್ಲಿ ಆಫ್ ವೈಟ್ ಅಂತಾರೆ ಅದನ್ನು, ಕನ್ನಡದಲ್ಲಿ ಅಂಥ ಕೆನೆ ಬಣ್ಣ ಅಂತ ಹೇಳ್ಬೋದು ಅಷ್ಟೇ. ಕೆನೆ ಬಣ್ಣಕ್ಕೂ ಆಫ್ ವೈಟ್ಗೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅನಿಸ್ತದೆ. ಅಂತೂ ಪಾಂಡು ಆವಿಕಂ. ಮುಂದೆ ಯಥಾ ಇಂದ್ರಗೋಪ, ಇಂದ್ರಗೋಪ ಅಂತ ಒಂದು ಹುಳು, ಆ ಹುಳಕ್ಕೆ ಯಾವ ಬಣ್ಣ ಇರ್ತದೋ ಗೊತ್ತಿಲ್ಲ, ಅಂತೂ ಏನು ನೀರು ಬಣ್ಣ ಇರ್ತದೋ ಮತ್ತೆ ಯಾವ ಬಣ್ಣ ಇರ್ತದೋ ಗೊತ್ತಿಲ್ಲ, ಅಂಥದ್ದೊಂದು ವಿಚಿತ್ರವಾದದ್ದು. ಯಥಾ ಅಗ್ನ್ಯರ್ಚಿಹಿ, ಅಗ್ನಿಯ ಜ್ವಾಲೆಗಳಂತ ಕೆಲವು ಕಡೆ. ಅಗ್ನಿಯ ಜ್ವಾಲೆಗಳು ಅಂದರೆ 7 ಬಣ್ಣದ ರೂಪಗಳು ಮಿಶ್ರಣ ಇರ್ತದೆ ಅಲ್ಲಿ, ಅಂಥದ್ದೊಂದು ವಿಲಕ್ಷಣವಾದ ರೂಪ. ಯಥಾ ಪುಂಡರೀಕಂ, ಬಿಳಿ ಬಣ್ಣದ ಕಮಲ. ಯಥಾ ಸಖದ್ವಿದ್ಯುತ್ತಂ, ಒಮ್ಮೆಲೆ ಮಿಂಚುಗಳು ಕಾಣಿಸ್ಕೋತಾವಲ್ಲ ಆಕಾಶದಲ್ಲಿ, ಆ ಮಿಂಚಿನಲ್ಲಿ ಕೂಡ ನಾನಾ ಬಣ್ಣಗಳು, ನೀಲಿ, ಬಿಳಿ ಇತ್ಯಾದಿ ಬಣ್ಣಗಳು, ಅಂಥ ಬಣ್ಣಗಳು ಭಗವಂತನಿಗಿವೆ. ಇವೆಲ್ಲ ಈ ಭಗವಂತನ ರೂಪಗಳೇನಿವೆ. ಸಕೃದ್ವಿದ್ಯುತ್ತೇಹವ ತಸ್ಯ ಶ್ರೀರ್ಭವತಿ ಏವಂ ವೇದ, ಈ ರೀತಿಯಾಗಿ ಭಗವಂತನ ರೂಪಗಳನ್ನು ಯಾರು ತಿಳ್ಕೊತಾರೆ, ತಸ್ಯ ಶ್ರೀರ್ಭವತಿ, ಸಂಪತ್ತು, ಕೀರ್ತಿ ಮೊದಲಾದವುಗಳನ್ನೆಲ್ಲವನ್ನು ಕೂಡ ಆತ ತಿಳ್ಕೊತಾನೆ. ಅಥಾತ ಆದೇಶವು ಭವತಿ ನೇತಿ ನೇತಿ, ಭಗವಂತನನ್ನು ಹೇಗೆ ತಿಳ್ಕೊಳ್ಬೇಕು? ಈತ ಎಲ್ಲದಕ್ಕಿಂತಲೂ ವಿಲಕ್ಷಣ. ಈ ಜಗತ್ತಿನಲ್ಲಿ ನಾವೇನು ನೋಡಿರ್ತೇವೆ, ನೋಡಿದ ಎಲ್ಲ ವಸ್ತುಗಳಕ್ಕಿಂತಲೂ ಆತ ವಿಲಕ್ಷಣ. ಆದ್ದರಿಂದ ಭಗವಂತ ಹೇಗಿದ್ದಾನೆ ಅಂತ ಕೇಳಿದ್ರೆ ಹೀಗಿದ್ದಾನೆ ಅಂತ ಹೇಳಿ ಬರೋದಿಲ್ಲ, ಹೀಗಿಲ್ಲ ಹಾಗಿಲ್ಲ ಅಂತ ನಾನಾ ಥರ ಹೇಳ್ಬೋದಷ್ಟೇ. ಮೂರ್ತಕ್ಕಿಂತ ವಿಲಕ್ಷಣ, ಅಮೂರ್ತಕ್ಕಿಂತ ವಿಲಕ್ಷಣ. ಹೀಗೆ ಮೂರ್ತಾಮೂರ್ತ ವಿಲಕ್ಷಣವಾದಂತಹ ಸಕಲ ಜಗತ್ ವಿಲಕ್ಷಣವಾದಂತಹ ವಸ್ತು ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಭಗವಂತ ಒಬ್ಬನೇ, ಬೇರೆ ಯಾರು ಅಂಥದ್ದಿಲ್ಲ. ಇದಕ್ಕಿಂತ ಉತ್ತಮವಾದಂಥ ವಸ್ತುವು ಕೂಡ ಇಲ್ಲ. ನಹಿ ಏತಸ್ಮಾತ್ ನೇತ್ಯನ್ಯತ್ ಪರಮಸ್ತಿ ಅಥ ನಾಮಧೇಯಂ ಸತ್ಯಸ್ಯ ಸತ್ಯಂ. ಇದು ಭಗವಂತನಿಗೆ ಹೆಸರೇನಂದ್ರೆ ಸತ್ಯಸ್ಯ ಸತ್ಯಂ. ಜಗತ್ತಿನಲ್ಲಿ ಇವೆಲ್ಲ ಸತ್ಯಗಳೇ, ಯಾವುದು ಸುಳ್ಳಲ್ಲ. ಈ ಸತ್ಯಕ್ಕಿಂತ, ಈ ಎಲ್ಲ ಸತ್ಯಗಳಿಗಿಂತ ಪ್ರಧಾನವಾದ ಸತ್ಯ ಅವನು. ಪ್ರಾಣಾವೈ ಸತ್ಯಂ ತೇಷಾಮೇಷು ಸತ್ಯಂ. ಮೂರ್ತ ಅಮೂರ್ತಗಳು, ಈ ಜಗತ್ತಿನಲ್ಲಿ ನಾವು ನೋಡುವಂಥ ಎಲ್ಲ ವಸ್ತುಗಳು ಇವೆಲ್ಲ ಸತ್ಯಗಳೇ. ಅವುಗಳಿಗೆ ಸತ್ಯತ್ವ ಬಂದಿದ್ದು ಭಗವಂತನ ಆಶ್ರಯದಿಂದ. ಅದಕ್ಕಾಗಿ ಆತನಿಗೆ ಸತ್ಯಸ್ಯ ಸತ್ಯ ಅಂತ ಕರೀತಾರೆ. ಹೀಗೆ ಆ ಮೂರ್ತಾಮೂರ್ತ ಬ್ರಾಹ್ಮಣದಲ್ಲಿ ಬಂದಿದೆ. ಭಗವಂತನ ನೀಲ ಬಣ್ಣ ಮತ್ತೆ ಶ್ವೇತವರ್ಣ ಮತ್ತೆ ಕೆಂಬಣ್ಣ ಇತ್ಯಾದಿ ಬಣ್ಣಗಳಿಂದ ಕೂಡಿದಂಥ ಅವನ ರೂಪಗಳೇನಿವೆ, ಆ ರೂಪಗಳನ್ನು ತಿಳ್ಕೊಂಡವನು ಅಸ್ಯ ಶ್ರೀರ್ಭವತಿ ಏವಂ ವೇದ, ಸಕಲ ಸಂಪತ್ತು, ಜ್ಞಾನ ಸಂಪತ್ತು, ಭೌತಿಕ ಸಂಪತ್ತೆಲ್ಲವನ್ನು ಕೂಡ ಪಡ್ಕೋತಾನೆ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಗಮನಿಸಬೇಕು. ಮುಂದೆ 19ನೇ ಶ್ಲೋಕ. ಅಣು ಮಹತ್ತಿನೊಳಿಪ್ಪ ಘನ ಪರಮಾಣುವಿನೊಳಡಗಿಸುವ, ಸೂಕ್ಷ್ಮವ ಮುಳುಗಿಸುವ, ತೇಲಿಸುವ ಸ್ಥೂಲಗಳವನ ಮಾಯವಿದು. ಧನುಜ ರಾಕ್ಷಸರೆಲ್ಲ ಇವನೊಳು ಮುನಿದು ಮಾಡುವುದೇನು ವಿಲೂಖಲ ವನಕೆಗಳು ಧಾನ್ಯಗಳ ಹಣಿವಂದದಲ್ಲಿ ಸಂಹರಿತ. ಮತ್ತು ಆ ಭಗವಂತನ ಅದ್ಭುತವಾದಂಥ ಮಾಯ ಹೇಗಿದೆ, ಜಗತ್ತಿನ ಆತ ಹೇಗೆ ವ್ಯಾಪಿಸಿಕೊಂಡಿದ್ದಾನೆ, ಜಗತ್ತಿನಲ್ಲಿ ಯಾವ್ಯಾವ ಕಾರ್ಯಗಳನ್ನು ಆತ ಮಾಡ್ತಿದ್ದಾನೆ ಅಂತಂದ್ರೆ ಹೀಗೆ. ಅಣು ಮಹತ್ತಿನೊಳಿಪ್ಪ, ಆತ ಅಣುವಿನಲ್ಲೂ ಇದ್ದಾನೆ ಮತ್ತು ಮಹತ್ತಿನಲ್ಲೂ ಕೂಡ ಇದ್ದಾನೆ. ಅತಿ ಸಣ್ಣ ವಸ್ತು ಅಂತ ನಾವು ಯಾವ್ದನ್ನು ತಿಳ್ಕೊಂಡಿರ್ತೇವೆ ಅದರಲ್ಲೂ ಅವನಿದ್ದಾನೆ, ಮಹಾವಸ್ತುವಿನಲ್ಲೂ ಕೂಡ ಇದ್ದಾನೆ. ಮಹತ್ತಿನೊಳಿಪ್ಪ ಘನ ಪರಮಾಣುವಿನೊಳ ಅಡಗಿಸುವ. ಘನವಸ್ತು, ಈ ವಿಶಾಲವಾದ ಜಗತ್ತು ನಮಗೇನು ಕಾಣಿಸ್ತೀವಲ್ಲ, ಇದು ಘನ. ಘನ ಅಂದ್ರೆ ದೊಡ್ಡದು. ಇದನ್ನ ಪರಮಾಣುವಿನೊಳಗೆ ಅಡಗಿಸಿಟ್ಟಿರ್ತಾನೆ. ಇದು ನಮ್ಗೆ ಯಾರಿಗೂ ಆಗದೇ ಇರುವಂಥ ಕೆಲಸ. ಪರಮಾಣುವಿನೊಳ ಅಡಗಿಸುವ,
ಸೂಕ್ಷ್ಮವ ಮುಳುಗಿಸುವ ತೇಲಿಸುವ ಸ್ಥೂಲಗಳನ್ನು. ಇದು ಸೂಕ್ಷ್ಮವಾದಂಥ ವಸ್ತು, ಯಾವುದೋ ಧೂಳಿನ ಕಣವೋ ಅದು ನೀರಿನಲ್ಲಿ ಬಿದ್ದರೆ ಒಮ್ಮೆಲೆ ಮುಳುಗೋದಿಲ್ಲ, ಅದೆಲ್ಲ ತೇಲ್ಸುತ್ತೆ, ಯಾಕಂದ್ರೆ ಭಾರ ಇಲ್ಲ ಅದಕ್ಕೆ. ಆದರೆ ಪರಮಾತ್ಮ ಅದನ್ನು ಕೂಡ ಬೇಕಾದ್ರೆ ಮುಳುಗಿಸ್ತಾನೆ. ತೇಲಿಸುವ ಸ್ಥೂಲಗಳನ್ನು, ದೊಡ್ಡ ದೊಡ್ಡ ಬಂಡೆಕಲ್ಲು ಮೊದಲಾದಂಥ ಸ್ಥೂಲ ವಸ್ತುಗಳೇನಿರ್ತಾವಲ್ಲ ಅದನ್ನೆಲ್ಲ ಆತ ತೇಲಿಸಬಲ್ಲ. ಇದು ಆತನ ಮಹಿಮೆ. ಅಣು ಮಹತ್ತಿನೊಳಿಪ್ಪ ಅಂತನ್ನೋದನ್ನು ಹೇಗೆ ತಿಳ್ಕೊಳ್ಬೇಕು, ಅದನ್ನು ಕೂಡ ಛಾಂದೋಗ್ಯ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಈ ಶ್ಲೋಕದ ಈ ಪದ್ಯದ 3 ಮುಂದಿನ ಪಾದಗಳು ಅವೇನು ಹೇಳಿವೆ ಅಂದರೆ, ಧನುಜ ರಾಕ್ಷಸರೆಲ್ಲರಿಗನೊಳು ಮುನಿದು ಮಾಡುವುದೇನು. ಒಂದು ವೇಳೆ ರಾಕ್ಷಸರಿಗೆ, ಧನುಜರಿಗೆ, ಧನುಜರು ಅಂದರೆ ಧನು ಅನ್ನುವ ಕಶ್ಯಪನ ಪತ್ನಿಯಿಂದ ಹುಟ್ಟಿದವರು, ರಾಕ್ಷಸರು ಅಂತ ಒಂದು ಗುಂಪು, ದೈತ್ಯರು ಅಂದರೆ ಜಿತಿಯಿಂದ ಹುಟ್ಟಿದವರು, ಅವರು ಕಶ್ಯಪರ ಮಕ್ಕಳೇ. ಇವರೆಲ್ಲರಿಗೂ ಒಂದು ಸಿಟ್ಟು ಬಂದರೂ ಕೂಡ ಮುನಿದು ಭಗವಂತನ ಬಗ್ಗೆ ಕುಪಿತರಾದರೂ ಕೂಡ ಅವ್ರು ಏನು ಮಾಡೋರಿದ್ದಾರೆ, ಅವ್ರಿಗೇನು ಶಕ್ತಿ ಇದೆ. ಉಲೂಖಲ ಒನಕೆಗಳು ಧಾನ್ಯವ ಹಣಿವಂದದಲ್ಲಿ ಕೆಳಗೆ ಹೊರಲಿಟ್ಟು ಮೇಲೆ ದೊಡ್ಡ ಒನಕೆ ಅಂತ ಒಂದು ಕೊಟ್ಟಿದ್ರೆ ಆ ಧಾನ್ಯದ ಗತಿ ಏನಾಗಿತ್ತು, ಧಾನ್ಯ ಪುಡಿ ಪುಡಿಯಾಗಿ ಹೋದಿತ್ತು. ಅದರಂತೆ ಹಣಿವಂದದಲ್ಲಿ ಸಂಹರಿಸ ಅಂತ ಮಹಾ ಭಯಂಕರವಾದ ಪರಾಕ್ರಮ ಒಂದು. ಇಲ್ಲಿ ಈ ಪದ್ಯಕ್ಕೂ ಕೂಡ ಛಾಂದೋಗ್ಯ ಉಪನಿಷತ್ತು ಮತ್ತು ಋಗ್ವೇದದ ಮತ್ತು ಮಹಾಭಾರತ ತಾತ್ಪರ್ಯದಿಂದ ಹಿನ್ನೆಲೆಯನ್ನ ಇಲ್ಲಿ ಗಮನಿಸಬೇಕು. ಅಣು ಮಹತ್ತಿನೊಳೆಪ್ಪ ಅಂತ ಬಂತು. ಆತ ಅಣೋರಣೀಯ ಮಹತೋ ಮಹೀಯ ಹೇಗೆ ಅಂತ ಅನ್ನೋದನ್ನ ಛಾಂದೋಗ್ಯ ಉಪನಿಷತ್ತು ಹೀಗೆ ಹೇಳಿದೆ. ಛಾಂದೋಗ್ಯ ಉಪನಿಷತ್ತಿನ ಹಿನ್ನೆಲೆ ಹೀಗಿದೆ. ಅದಕ್ಕೆ ಭಾಷ್ಯದಲ್ಲಿ ಅದನ್ನು ಹೇಳ್ತಾರೆ. ಹಯಗ್ರೀವ ಮುಖೋದ್ಗೀರ್ಣ ಗೀರ್ಭಿರ್ದೇವಿ ರಮಾಪತಿನ್ ಅಸ್ತು ವದ್ವಿಸ್ತೃತಗುಣಂ ಭೋಗಿ ಪ್ರಸ್ತರಶಾಯಿನಂ. ಹಯಗ್ರೀವ ದೇವರ ಮುಖದಿಂದ ಹೊರಟಂತಹ ವಚನಗಳು, ಎಲ್ಲ ಶಾಸ್ತ್ರಗಳು ಆತನ ಮುಖದಿಂದ ಹೊರಟಿದ್ದು. ನಷ್ಟೋ ಮುಖಾದಪಿ ನಿರಂತರ ಮುದ್ಗಿರಂತಂ ಅಂತ ಭಗವಂತನ ಆ ಹಯಗ್ರೀವ ರೂಪಿ ಅಂತ ಭಗವಂತನ ವರ್ಣನೆ. ಅವನ ಮುಖದಿಂದ ಹೊರಟಂತಹ ವಾಕ್ಯಗಳೇನಿವೆ ಅದನ್ನು ಈಕೆ ಪಡೆದುಕೊಂಡು ಮತ್ತೆ ಅವನಿಗೆ ಸ್ತೋತ್ರ ಮಾಡಿದ್ಲು. ಇದು ಕೆರೆಯ ನೀರನ್ನು ಕೆರೆಗಿಸಲಿ ಅಂತ ಅಂತಿರ್ತೇವೆ ನಾವು, ಅದು ಹೇಗೆ ಅಂತ ಎಲ್ಲ ಕಡೆ ಗೊತ್ತಿರೋದಿಲ್ಲ. ಭಗವಂತನೇ ಕೊಟ್ಟ ನೀರು, ಭಗವಂತನೇ ಕೊಟ್ಟ ಹಾಲು, ಭಗವಂತನೇ ಕೊಟ್ಟ ಹೂವು, ಹಣ್ಣುಗಳು, ತುಳಸಿಗಳು, ಅದನ್ನ ಅವನಿಗೆ ಅರ್ಪಣೆ ಮಾಡ್ತೀವಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇದು ವಿದ್ಯೆ ಅವನೇ ಕೊಟ್ಟ, ಅವನಿಗೆ ಅರ್ಪಣೆ ಮಾಡಿದ್ಲು. ಅನಂತ ಗುಣಪೂರ್ಣನಾದಂಥ, ವಿಸ್ತೃತ ಗುಣನಾದಂಥ ಅಂದ್ರೆ ಅನಂತ ಗುಣನಾದಂಥ ಭೋಗಿ ಪ್ರಸ್ತರಶಾಯಿ ಅಂದ್ರೆ ಶೇಷಶಾಹಿ ಆದಂಥ ಆ ಭಗವಂತನನ್ನ ಲಕ್ಷ್ಮೀದೇವಿ ಈ ಮಂತ್ರಗಳಿಂದ ಸ್ತೋತ್ರ ಮಾಡಿದಳು. ಉಪನಿಷತ್ತು ಗದ್ಯ ರೂಪದಲ್ಲಿದೆ ಅಂತ ಛಂದಸ್ಸಿಲ್ಲ. ಋಷಿ ಮತ್ತು ದೇವತೆಗಳನ್ನು ಮಾತ್ರ ತಿಳ್ಕೊಂಡ್ರೆ ಆಯ್ತು. ಋಷಿ ಅಂದ್ರೆ ಮಂತ್ರಗಳನ್ನು ಸಾಕ್ಷಾತ್ಕರಿಸಿಕೊಂಡವರು. ಹಯಗ್ರೀವ ದೇವರೇ ಪ್ರಧಾನ ಋಷಿ, ಎಲ್ಲಾ ವಿದ್ಯೆಗಳಿಗೂ ಭಗವಂತನೇ ಪ್ರಧಾನ ಋಷಿ. ರಮಾದೇವಿ ಆ ಬಳಿಕ ಋಷಿ. ಶೇಷಶಾಯ ಅಂತ ಹರಿಯೇ ಪ್ರತಿಪಾದ್ಯ ಈ ಛಾಂದೋಗ್ಯ ಉಪನಿಷತ್ತಿಗೆ. ಓಂ ಇತ್ಯೇತದಕ್ಷರ ಮುದ್ಗೀತಮುಪಾಸೀತ ಓಮಿತಿ ಶುದ್ಗಾಯತಿ ತಸ್ಯೋಪಿ ವ್ಯಾಖ್ಯಾನಂ. ಓಂ ಅಂತ ಹೆಸರು, ಅದೆಲ್ಲರಿಗೂ ಸಮೀಪದಲ್ಲೇ ಇದೆ, ನಮ್ಮ ಸಮೀಪದಲ್ಲೇ ಇದೆ, ಅದು ನಮಗೆ ಸಿಗ್ತಿಲ್ಲ. ನಾಶರಹಿತವಾದದ್ದು, ವೇದಗಳೆಲ್ಲ ಚಿತ್ತವಾದದ್ದು, ಅಂತಹ ಸರ್ವಾಶ್ರಯನಾದಂತಹ ಹರಿಯನ್ನು ಉಪಾಸನೆ ಮಾಡಬೇಕು. ಅವನನ್ನ ಓಂಕಾರ ಪ್ರತಿಪಾದ್ಯ ಅಂತ ಕೂಡ ಹೀಗೆ ತಿಳಿದುಕೊಳ್ಬೇಕು ಅಂತ ಹೀಗೆ ಅದರ ಪ್ರಾಥಮಿಕ ವಾಕ್ಯ ಛಾಂದೋಗ್ಯ ಉಪನಿಷತ್ತಿನ ಮೊದಲನೇ ವಾಕ್ಯ ಅದು. ಉದ್ಗೀತೋಪಾಸನೆ ಇತ್ಯಾದಿ ಅನೇಕ ವಿಷಯಗಳೆಲ್ಲ ಈ ಛಾಂದೋಗ್ಯ ಉಪನಿಷತ್ತಿನಲ್ಲೇ ಬಂದಿವೆ. ಪ್ರಾಣನ ಮಹಿಮೆ ಇತ್ಯಾದಿ ವಿಷಯಗಳು. ಈಗ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಅನೋರಣೀಯಾನ್ ಮಹತ್ವ ಮಹೀಯಾನ್ ಅನ್ನುವ ವಿಷಯ ಏನಿದೆ ಅದನ್ನು ಇಲ್ಲಿ ಗಮನಿಸಬೇಕಾಗಿತ್ತು. ಅದಕ್ಕೆ ಪೂರ್ವಭಾವಿಯಾಗಿ ಆ ಉಪನಿಷತ್ತಿನ ಹಿನ್ನೆಲೆಯನ್ನು ಹೇಳಿದೆ. ಏಷ ವಾ ಆತ್ಮ ಅಂತರ್ಹೃದಯೇ ಅನೀಯಾನ್ ವ್ರೀಹೇರ್ವಾಯವಾದ್ವಾ ಸರ್ಷಪಾದ್ವಾ ಶ್ಯಾಮಾಕಾದ್ವಾ ಶ್ಯಾಮಾಕಚಂದುಲಾದ್ವಾ ಏಷ ಆತ್ಮಾಂತರ್ಹೃದಯೇ ಜ್ಯಾಯಾನ್ ಪೃಥಿವ್ಯಾ ಜ್ಯಾಯಾನ್ ಅಂತರಿಕ್ಷಾತ್ ಜ್ಯಾಯಾನ್ ದಿವೋ ಜ್ಯಾಯಾನ್ ಏಭ್ಯೋ ಲೋಕೇಭ್ಯಃ. ನನ್ನ ಹೃದಯದೊಳಗೆ ಇರುವಂಥ ಈ ಸಣ್ಣ ಸಣ್ಣ ಭತ್ತ, ನವಣೆ, ಸಾಸಿವೆ, ಸೀಮೆ ಅಕ್ಕಿ ಇವೆಲ್ಲ ತೀರಾ ಸಣ್ಣದು ಅಂತ ತಪ್ಪಿಕೊಟ್ಟೆ. ನಮಗೆ ಪರಮಾಣುವನ್ನು ಉದಾಹರಣೆ ಕೊಡಲಿಲ್ಲ ಉಪನಿಷತ್ತು. ಪರಮಾಣುವನ್ನು ಉದಾಹರಣೆ ಕೊಟ್ಟಿದ್ರೆ ಪರಮಾಣುವನ್ನು ನೋಡೇ ಇಲ್ಲ. ಪರಮಾಣು
ತೀರಾ ಸೂಕ್ಷ್ಮ ಅಂತ ಅದನ್ನು ನಾವು ನೋಡಿಲ್ಲ. ನಮಗೆ ಕಣ್ಣಿಗೆ ಕಾಣಿಸೋದು ಯಾವುದು ಅಂದರೆ ಹಿಂದೊಂದು ಬಾರಿ ಹೇಳಿದ್ದೆ, ಜಾಲ ಸೂರ್ಯ ಮರೀಚಿತ್ತಂ ಸೂಕ್ಷ್ಮ ದೃಶ್ಯತೆ ರಜಃ ಅದಕ್ಕೆ ತ್ರೇಣುಕ ಅಂತ ಕರೀತಾರೆ. ಅದರ 6ನೇ ಒಂದು ಭಾಗವೇ ಪರಮಾಣು. ಮಧ್ಯಾಹ್ನ ಹೊತ್ತಿನಲ್ಲಿ ಹೆಂಚಿನ ಮೂಲಕ ಸೂರ್ಯನ ಒಂದು ಕಿರಣ ಒಳಗೆ ಬೀಳ್ತಿರ್ತದಲ್ಲ, ಅದರ ಮೂಲಕ ಗಮನಿಸಿದರೆ ಸಣ್ಣ ಸಣ್ಣ ಧೂಳಿನ ಕರ್ಣಗಳು ಅಲ್ಲಿ ಹಾರಾಡ್ತಿರ್ತವೆ. ಅದರಲ್ಲಿ ಅತಿ ಸೂಕ್ಷ್ಮವಾದ ಯಾವುದಿದೆ ಅದೇ ತ್ರೇಣುಕ. ಅಂದರೆ 3 ಅಂತ ಅರ್ಥ ಆಯ್ತು, 3 ಅಂತಂದ್ರೆ. ಒಂದು ಪರಮಾಣು, ಅವು 2 ಪರಮಾಣುಗಳು ಸೇರಿಸಿದ್ರೆ ಒಂದು ಜಣುಕ. ಜಣುಕನೂ ನಮ್ಮ ಕಣ್ಣಿಗೆ ಕಾಣೋದಿಲ್ಲಂತೆ. ಆ 3 ಜಣುಕಗಳು ಸೇರಿದ್ರೆ ಒಂದು ತ್ರಣುಕ. ಸಸ್ಯ ಷಷ್ಠಸ್ಥಯೋ ಭಾಗ ತ್ರಣುಕ ಪರಮಾಣುಸ್ಥ ಉಚ್ಯತೆ. ನಮಗೆ ಕಾಣಿಸುವಂತಹ ತ್ರಣುಕ ಏನಿದೆ ಅದರ 6ನೇ ಒಂದು ಭಾಗವೇ ಪರಮಾಣು ಅಂತ ಹೀಗೆ ಹೇಳಿದೆ. ಅದಕ್ಕೆ ನಿಮ್ಗೆ ಯಾವ ಪರಮಾಣು ಕಾಣಿಸ್ತದಲ್ಲ ಆ ಪರಮಾಣುನೊಳಗೂ ದೇವರಿದ್ದಾನೆ ಅಂತ ಹೇಳಿದರೆ ಅದು ಕಾಣ್ತಾನೆ ಇಲ್ಲಲ್ಲ ಅಂತ ನಮ್ಗೆ ಅನಿಸ್ತದೆ. ಅದಕ್ಕೆ ನಮಗೆ ಗೊತ್ತಾಗಿರುವಂಥದ್ದು ಯಾವುದು? ಭಕ್ತ, ನವಣೆ, ವ್ರೀಹೇರ್ವ, ಯವಾದ್ವ, ಮುಂದೆ ಸ್ಪರ್ಶಪ ಅಂದರೆ ಸಾಸಿವೆ, ಶ್ಯಾಮಾಕ ಅಂತಂದರೆ ಸೀಮೆ ಅಕ್ಕಿ. ಇವು ತೀರಾ ಸೂಕ್ಷ್ಮವಂತ ಧಾನ್ಯಗಳು. ಈ ಧಾನ್ಯಗಳ ಒಳಗೆ ನನ್ನ ಹೃದಯದೊಳಗಿರುವಂಥ ಭಗವಂತ ಇದ್ದಾನೆ. ಇದು ಅಣುವಿಗಿಂತ ಅಣು. ಮತ್ತೆ ಜ್ಯಾಯಾನ್ ಪೃಥಿವ್ಯಾಹ, ಪೃಥ್ವಿಗಿಂತ ಆತ ದೊಡ್ಡವನು, ಅಂತರಿಕ್ಷಕ್ಕಿಂತ ದೊಡ್ಡವನು, ಆಕಾಶಕ್ಕಿಂತಲೂ ಆತ ದೊಡ್ಡವನು. ಜಾಯಾನ್ ಅಂತರಿಕ್ಷಾತ್, ಜಾಯಾನ್ ದಿವೋ, ಸ್ವರ್ಗಲೋಕಕ್ಕಿಂತ ಆತ ದೊಡ್ಡವನು. ಈ ಕೆಲವು ಉದಾಹರಣೆಗಳನ್ನ ಹೇಳಿದರು. ಅಣುವಿಗಿಂತ ಅಣುವಾದವನು, ಮಹತ್ವಗಿಂತ ಮಹತ್ವಾದವನು ಅಂತ ಅವನ ಮಹತ್ವವನ್ನು ಹೇಳುವಂಥ ಉಪನಿಷತ್ತಿನ ಭಾಗ ಇದು. ಇಂಥ ಭಗವಂತನ ಯಾರು ತಿಳ್ಕೋತಾರೆ? ಏತಮಿತ ಪ್ರೇತ್ಯ ಅಭಿಸಂಭವಿತಾಸ್ಮೀತಿ ಯಸ್ಯ ಸ್ಯಾದದ್ಧ ನ ವಿಚಿಕಿತ್ಸಾಸ್ತೀತಿ ಶಾಂಡಿಲ್ಯ. ಯಾರು ಈ ಭಗವಂತನನ್ನ ಉಪಾಸನೆ ಮಾಡ್ತಾನೆ, ಅಣುತ್ವ ಮಹತ್ವಾದ ಗುಣಗಳಿಂದ ಕೂಡಿದಂಥ ಭಗವಂತನನ್ನ, ಅವನು ಕೊನೆಗೆ ಭಗವಂತನನ್ನ ತಲುಪ್ತಾನೆ. ಇದರಲ್ಲಿ ಸಂದೇಹ ಇಲ್ಲ ಅಂತ ಶಾಂಡಿಲ್ಯ ಮುನಿಗಳ ಶಿಫಾರಸು ಅದ್ರ ಬಗ್ಗೆ. ಸರ್ವಕರ್ಮ, ಎಲ್ಲ ಕರ್ಮಗಳನ್ನು ಮಾಡುವವನು, ಸರ್ವಕಾಮ, ಎಲ್ಲ ಶುಭ ಕಾಮ್ಯ ದ್ರವ್ಯಗಳನ್ನು ಸ್ವೀಕಾರ ಮಾಡುವವನು, ಸರ್ವಗಂಧ, ಸರ್ವರಸಃ, ಸರ್ವವಿತ್, ಸರ್ವಮಿದಂ ಅಧ್ಯಾತ್ಮೋ ಅವಾಕ್ಯನಾದರಃ ಹೀಗ ಭಗವಂತನ ಸ್ತೋತ್ರ. ಇದು ಛಾಂದೋಗ್ಯೋಪನಿಷತ್ತಿನಲ್ಲಿ ಬಂದಂಥ ಅಣುವಿಗಿಂತ ಅಣುವಾದಂಥ ಮಹತ್ವಗಿಂತ ಮಹತ್ವ ಅಂತ ಭಗವಂತನ ಸ್ತೋತ್ರ. ಇಲ್ಲಿ ಧನುಜರಿಗೆ, ರಾಕ್ಷಸರಿಗೆ, ದೈತ್ಯರಿಗೆ, ದಾನವರಿಗೆ ಇವರೆಲ್ಲರಿಗೂ ಕೋಪ ಬಂದರೂ ಕೂಡ ಇವರು ನನ್ನನ್ನೇನು ಮಾಡೋರು, ಇವರು ಈ ಭಗವಂತನನ್ನು ಏನು ಮಾಡೋರಿದ್ದಾರೆ ಅಂತ ದಾಸರು ಆ ಭಗವಂತನ ಮಹತ್ವವನ್ನು ಹೇಳಿದರು. ಈ ಉದಾಹರಣೆ ಎಲ್ಲಿ ಬಂದಿದೆ ಅಂದರೆ ಇದು ವೇದದಲ್ಲೇ ಬಂದದ್ದು. ವೇದದಲ್ಲಿ ಸ್ವಯಂ ಭಗವಂತ ಹೇಳಿತ್ತು, ಇಲ್ಲಿ ದಾಸರು ಭಗವಂತನನ್ನು ಕುರಿತು ಹೇಳಿತ್ತು. ಇವನಳು ಮುನಿದು ಮಾಡುವುದೇನು, ಏನು ಕೋಪಗೊಂಡು ಇವನ್ನೇನು ಮಾಡೋರಿದ್ದಾರೆ ಅವರು? ವೇದದಲ್ಲಿ ಏನಿದೆ? ಇದಮೇಕಮೇಕೋ ಅಸ್ಮಿ ನಿಷಾಳ್ಯಭಿದ್ವಾ ಕಿಮುತ್ರಯಃಕರಂತಿ ಖಲೇನ ಪರಿಶಾನ್ ಪತಿಹನ್ಯು ಭೂರಿ ಕಿಮ್ಮಾಂ ನಿಂದಂತಿ ಶತ್ರವೋ ನಿಂದ್ರಾಹ ಅಂತ ಋಗ್ವೇದ. ಕಿಮ್ಮಾಂ ನಿಂದಂತಿ ಶತ್ರವಃ, ಶತ್ರುಗಳು. ನನ್ನನ್ನು ಯಾರು ಶತ್ರು ಅನ್ನೋ ಶಬ್ದಕ್ಕೆ ಯಾರು ಮತ್ತೊಬ್ಬರನ್ನ ಶಮನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ದಮನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ಅವನು ಶತ್ರು ಅಂತ ಅನ್ಬೇಕು. ಆ ಎಲ್ಲ ಶತ್ರುಗಳು ಅರಿಂದ್ರರು, ಅವ್ರಿಗೆ ಯಾವ ಶಕ್ತಿಯೂ ಇಲ್ಲ. ಅವು ಕಿಮ್ಮಾಂ ನಿಂದಂತೆ, ಅವ್ರು ನನಗೆ ಏನು ಮಾಡೋರಿರ್ತಾರೆ. ಸಿಟ್ಟು ಬಂದರೂ ಕೂಡ ಅವರು ನನ್ನನ್ನು ಏನು ಮಾಡೋರಿರ್ತಾರೆ? ಯಾಕೆಂದ್ರೆ ಕಲೆಯನ್ನು ಪರಶಾನ್ ಪ್ರತಿ ಹನ್ನಿಮಿ, ಅವರೆಲ್ಲರನ್ನೂ ಹಣದು ಬಿಡ್ತೇನೆ ನಾನು, ಅಷ್ಟು ಶಕ್ತಿ ಇದೆ. ಕಲ ಅಂತಂದ್ರೆ ಧಾನ್ಯಗಳನ್ನು ಒಕ್ಕುವಂಥ ಜಾಗ ಅಂತ ಹೇಳ್ತಾರೆ. ಒರಳು ಆಗುವುದು ಅಥವಾ ಕೆಲವು ಬಾರಿ ನೆಲದ ಮೇಲೆ ಧಾನ್ಯಗಳನ್ನು ಹಾಕಿ ಅದರ ಮೇಲೆ ಕುಟ್ತಾರೆ. ಒರಳಿನಲ್ಲಿ ಕುಟ್ಟೋದೇ ಹೆಚ್ಚು, ಅದಕ್ಕೆ ಕಲ ಅಂತ ಕರೀತಾರೆ. ಅಲ್ಲಿ ಧಾನ್ಯಗಳನ್ನು ಹಾಕಿದಂತೆ ಆ ಕುಟ್ಟುವಂತೆ ಇವ್ರನ್ನೆಲ್ಲರನ್ನು ಕುಟ್ಟುತ್ತೇನೆ ನಾನು. ಇದನ್ನು ಏಕಮೇಕೋ ಅಸ್ಮಿ, ನಾನೇ ಅದ್ವಿತೀಯ. ನನ್ನ ಪರಾಕ್ರಮಕ್ಕಿಂತ ಹೆಚ್ಚಿನ ಪರಾಕ್ರಮ ಇವ್ರಿಗೆ ಯಾರಿಗಿದೆ? ಹೀಗೆ ಋಗ್ವೇದದಲ್ಲಿ ಬಂದ ಉದಾಹರಣೆಯನ್ನು ದಾಸರು ಆ ಭಗವಂತನ ಬಗ್ಗೆ ಹೇಳ್ತಿದ್ದಾರೆ. ಉಲೂಖಲ ಅಂದ್ರೆ ಒರಳು, ಒನಕೆ ಅಂದ್ರೆ ಮುಸಲ, ಅದು ಗೊತ್ತಿದ್ದೇ ಇದೆ. ಧಾನ್ಯಗಳ ಹನಿ ಒಂದದಲ್ಲಿ ಧಾನ್ಯಗಳನ್ನು ಹೇಗೆ ಕುಟ್ಟಿ ಪುಡಿ ಮಾಡ್ತವೆ, ಮೇಲಿನ ಅದರ ಹೊಟ್ಟೆನ ತೆಗೆದು ಹಾಕ್ತವೆ, ಅದರಂತೆ ಆಗ ಸಂಹರಿತ, ಇವರೆಲ್ಲರನ್ನು ಸಂಹಾರ ಮಾಡಿಬಿಡ್ತಾನೆ.
ತಾತ್ಪರ್ಯ ನಿರ್ಣಯದಲ್ಲಿ ಹೀಗೆ ಇದೆ. ಸಬ್ರಹ್ಮಕಾಃ ಸುರಗಣಾ ಸಹದೇವ ಮರ್ತ್ಯಾಃ ಸರ್ವೇ ಸಮೇತ್ಯ ಚ ಮದಂಬು ವಿಚಾರಣೇತಿ ನೇಷಾ ಭಯಂ ನ ಮಮ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯ 7ನೇ ಶ್ಲೋಕ. ಈ ರಾಮ ಕಪಿಗಳ ಸಮೇತನಾಗಿ ಲಂಕಾನಗರಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಬಂದಿರ್ತಾನೆ, ಸಮುದ್ರ ತೀರದಲ್ಲಿ ಬೀಡು ಬಿಟ್ಟಿರ್ತಾನೆ. ಆಗ ವಿಭೀಷಣ ತನ್ನ 4 ಜನ ಮಂತ್ರಿಗಳ ಜೊತೆಗೆ ಆ ರಾಮನನ್ನ ಸಮೀಪಿಸಿ ಅವನಿಗೆ ಶರಣಾಗತನಾಗ್ತಾನೆ. ಈ ವಿಭೀಷಣನನ್ನು ಸ್ವೀಕಾರ ಮಾಡಬೇಡ್ರಿ, ಈತ ಶತ್ರು ಪಕ್ಷದವನು ಅಂತ ಉಳಿದವರೆಲ್ಲ ಹೇಳ್ತಾರೆ. ಜಾಂಬವಾನ್, ಸುಗ್ರೀವ, ಅಂಗದ ಇವರೆಲ್ಲ. ಹನುಮಂತ ಮಾತ್ರ ಈತ ಶರಣಾಗತನಾದ್ರಿಂದ, ಸಜ್ಜನಾದ್ರಿಂದ ಇನ್ನು ಸ್ವೀಕಾರ ಮಾಡಬೇಕು ಅಂತ ಶಿಫಾರಸ್ ಮಾಡ್ತಾನೆ. ಆಗ ರಾಮ ಹೇಳ್ತಾನೆ, ಇವನು ಭಕ್ತನಾದ್ರಿಂದ ಇವನು ನಾನು ಸ್ವೀಕಾರ ಮಾಡ್ತೀನಿ. ಸಕೃದೇವ ಪ್ರಸನ್ನಾಯ ತವಾಸ್ಮೀತಿ ಯಾಚತೆ. ನಿನ್ನವನು ನಾನು ಅಂತ ಯಾರು ನನ್ನನ್ನು ಕೇಳ್ಕೊಂಡು ಬಂದಿರ್ತಾರೆ, ದದಾಮ್ಮೇತ ಅಭಯಂ ಸರ್ವಭೂತೇಭ್ಯೋ ದದಾಮ್ಮೇತ ಧೃತಂ ಮಮ. ಒಂದು ಸರಿ ನಾನು ನಿನ್ನವನು, ನನ್ನನ್ನು ಕಾಪಾಡಯ್ಯ ಅಂತ ಕೇಳ್ಕೊಂಡ್ರೆ ಅವರಿಗೆ ನಾನು ರಕ್ಷಣೆ ಕೊಡಲೇಬೇಕು. ಇದು ನನ್ನ ವ್ರತ, ಆದ್ರಿಂದ ಇವನನ್ನು ಸ್ವೀಕಾರ ಮಾಡ್ತೇನೆ ಅಂತ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ ಶ್ಲೋಕ. ಸಬ್ರಹ್ಮಕಾಹ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ಸುರಗಣಾಹ ಎಲ್ಲಾ ದೇವತೆಗಳ ಗಣದವರು ಕೂಡ ಸಹ ದೈತ್ಯ ಮರ್ತ್ಯಾಹ ಎಲ್ಲರೂ ಕೂಡ ಇಲ್ಲಿ ಬಂದರು, ದೈತ್ಯರು ಮರ್ತ್ಯರು ಎಲ್ಲರೂ ಇಲ್ಲಿ ಬಂದರೂ ಕೂಡ ನನ್ನ ಒಂದು ಬೆರಳನ್ನು ಕೂಡ ಅಲುಗಾಡಿಸಲಾರರು. ನೇಷಾಹ ಯಾರಿಗೂ ಶಕ್ತಿನೇ ಇಲ್ಲ. ಭಯಂ ನಮಮ ನನಗೇನು ಶಕ್ತಿ ಇಲ್ಲ, ನನಗೆ ಯಾವುದೇ ಭಯವೂ ಕೂಡ ಇಲ್ಲ ಅಂತ ರಾಮ ತನ್ನ ನಿರ್ಭಯತ್ವವನ್ನು, ತನ್ನ ಶಕ್ತಿಯನ್ನು ತೋರಿಸ್ಕೊಂಡು ವಿಭೀಷಣನ್ನು ಸ್ವೀಕಾರ ಮಾಡಿದ ಅಂತ ಅಲ್ಲಿದು ಪ್ರಶ್ನೆ. ಹೀಗೆ ನನ್ನ ಬೆರಳನ್ನೂ ಅಲುಗಾಡಿಸಲಿಕ್ಕೆ ಇವರಿಗೆ ಸಾಧ್ಯ ಇಲ್ಲ, ಈ ಯಾರಿಗೂ ಈ ಜಗತ್ತಿಗೆ ಅಂತ ಭಗವಂತನೇ ಹೇಳಿದ ಮಾತದು, ರಾಮನೇ ಹೇಳಿದ ಮಾತು. ಋಗ್ವೇದದಲ್ಲಿ ಇವರೆಲ್ಲರೂ ಬಂದರೂ ಕೂಡ ನನ್ನನ್ನು ನಿಂದನೆ ಮಾಡಿ ಏನು ಮಾಡೋರಿದ್ದಾರೆ, ನನ್ನನ್ನು ತಿರಸ್ಕಾರ ಮಾಡಿ ಇವ್ರು ಏನು ಮಾಡೋರಿದ್ದಾರೆ. ಇವರೆಲ್ಲರೂ ಇರೋ ಹಾದಿ ಏನಂದ್ರೆ ಮುನಿದು ಮಾಡುವುದೇನು ಅಂತಿದೆಯಲ್ಲ. ಹಾಗಾಗಿ ಮುನಿದ್ರೆ ಏನೂ ಉಪಯೋಗ ಇಲ್ಲ ಭಗವಂತನ ಎದುರಿಗೆ. ಯಾರೋ ಕೆಲವರು ರಾಕ್ಷಸರಾದವರಿಗೆ, ಈ ಭಗವಂತನ ದ್ವೇಷಗಳಾದವರಿಗೆ ಆತನ ಸಂಹಾರ ಮಾಡಬೇಕು, ಆತನನ್ನು ಮಣಿಸಬೇಕು ಅಂತ ಅಪೇಕ್ಷೆ. ಇನ್ನು ಕೆಲವರಿಗೆ ಬರೇ ಮುನಿಸು, ಭಗವಂತನನ್ನು ಅಷ್ಟು ಪ್ರಾರ್ಥನೆ ಮಾಡಿದ್ವಿ, ವ್ರತ ಮಾಡಿದ್ವಿ, ಇಷ್ಟು ಉಪವಾಸ ಮಾಡಿದ್ವಿ, ನಮಗೇನು ಸಿಗಲಿಲ್ಲಲ್ಲ ಭಗವಂತನಿಂದ ಅಂತ ಕೆಲವರಿಗೆ ಮುನಿದು ಮಾಡುವುದೇನು, ನೀವೇನು ಮುನಿದ್ರೆ ಅವನಿಗೆ ಏನಾಗೋದಿದೆ, ಯಾವುದಿಂದಲೂ ಏನೂ ಉಪಯೋಗ ಇಲ್ಲ. ಇರೋದು ಒಂದೇ ಹಾದಿ. ಸಕೃದೇವ ಪ್ರಸನ್ನಾಯ ತವಾಸ್ಮೀತ್ಯ ಯಾಚತೆ. ಒಂದೇ ಒಂದು ಬಾರಿ ನಾನು ನಿನ್ನವನು ಅಂತ ಶರಣಾಗತನಾಗಿಬಿಟ್ರೆ ಅದೇ ಹಾದಿ, ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಹೀಗೆ ತಾತ್ಪರ್ಯ ನಿರ್ಣಯ ಮತ್ತು ಋಗ್ವೇದದಲ್ಲಿ ಬಂದಂತಹ ಉದಾಹರಣೆಗಳನ್ನ ದಾಸರು ಸ್ವೀಕಾರ ಮಾಡಿ ಆ ಭಗವಂತನ ಶಕ್ತಿಯನ್ನ ಇಲ್ಲಿ ಉದಾಹರಣೆ ಕೊಡ್ತಾರೆ ಅಂತ ತಿಳ್ಕೊಳ್ಬೇಕು. ಅಲ್ಲಿ ಘನ ಪರಮಾಣುವಿನ ಅಡಗಿಸುವ ಅಂತ ಬಂತು. ಘನವನ್ನ, ದೊಡ್ಡ ವಸ್ತುವನ್ನ ಸೂಕ್ಷ್ಮದಲ್ಲಿ ಅಡಗಿಸೋದು ಹೇಗೆ, ಯಾವಾಗ ಅಡಗಿಸುತ್ತಾನೆ? ದೊಡ್ಡ ವಸ್ತುಗಳಾದಂತಹ ಆನೆ, ಪರ್ವತ ಮೊದಲಾದವುಗಳನ್ನ ಕನ್ನಡಿಯಲ್ಲಿ ಅಡಗಿಸಿರ್ತಾನಂತೆ. ಕೆಲವೊಂದು ಬಾರಿ ಕನ್ನಡಿಯಲ್ಲಿ ಕಾಣ್ತದೆ ಒಂದು ಆನೆ, ಪರ್ವತ ಮೊದಲಾದದ್ದು. ಮತ್ತು ಸ್ವಪ್ನದಲ್ಲೇ ಆನೆ ಬಂದಂತೆ ತೋರಿಸ್ತಾನೆ, ಆನೆಯ ಚಿತ್ರ, ದೊಡ್ಡ ಪರ್ವತದ ಚಿತ್ರ, ಇದೆಲ್ಲ ಕೆಲವು. ಘನವನ್ನು ಪರಮಾಣುವನ್ನು ಅಡಗಿಸೋದು ಅನ್ನೋದಕ್ಕೆ ಇನ್ನೊಂದು ಅತಿ ಶ್ರೇಷ್ಠವಾದಂಥ ಉದಾಹರಣೆ, ಅತ್ಯಂತ ಶ್ರೇಷ್ಠವಾದ ಉದಾಹರಣೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೇನೆ ನಾನು. ಆ ಉದಾಹರಣೆಯನ್ನು ಹೀಗೆ ಕೊಡಬಹುದು, ಅದನ್ನು ನೀವು ಕೇಳುವವರು ಗಮನಿಸಿರಿ. ಘನ ಅಂದರೆ ಸ್ಥೂಲವಾದ ಜಗತ್ತು, ಚರಾಚರಾತ್ಮಕ ಜಗತ್ತು. ಇದನ್ನ ಪರಮಾಣುವಿನ ಅಡಗಿಸುವ. ಪರಮಾಣು ಅಂದರೆ ಸೂಕ್ಷ್ಮ ಪ್ರಕೃತಿ. ಮೂಲತಃ ಪ್ರಕೃತಿ ಸೂಕ್ಷ್ಮವಾಗಿದೆ. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂಥ ಪ್ರಕೃತಿ ಬಹಳ ಸೂಕ್ಷ್ಮವಾದದ್ದು. ಆ ಸೂಕ್ಷ್ಮವಾದಂಥ ಪ್ರಕೃತಿಯಲ್ಲೇ ಭಗವಂತನ ಶಕ್ತಿಯ ಆಧಾನ ಆದಾಗ ಅದು ವಿಸ್ತಾರಗೊಳ್ತಾ ಹೋಯಿತು ಅಂತ ಹೀಗಿದೆ. ಮಮ ಯೋನಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಭಗವದ್ಗೀತೆ. ಹೀಗೆ ಸೂಕ್ಷ್ಮವಾದ ಪ್ರಕೃತಿ ವಿಸ್ತಾರಗೊಳ್ತಾ ಹೋಗಿದೆ. ಇದು ಅವನ ಮಹಿಮೆ. ಆ ಅಷ್ಟೊಂದು ವಿಸ್ತಾರವುಳ್ಳಂತಹ ಆ ಜಗತ್ತು ಅದು ಪ್ರಳಯ ಕಾಲದಲ್ಲಿ ಆ ಪರಮಾಣುಗಳನ್ನು ಅಡಗಿಸಿತು. ಅದು ಅವನ ಮಹಿಮೆನೆ. ಸೂಕ್ಷ್ಮವ ಮುಳುಗಿಸುವ. ಆ ಸೂಕ್ಷ್ಮವಂತಹ ವಸ್ತುವನ್ನು ಅಥವಾ ಮುಳುಗಿಸಿ ಬಿಡ್ತಾನೆ, ಸ್ಥೂಲವನ್ನು ತೇಲಿಸ್ತಾನೆ. ಇದು ಎಲ್ಲದಕ್ಕೂ ಕೂಡ ಹಾಗೊಂದು ಏನಾದ್ರು ಆಧ್ಯಾತ್ಮಿಕ ಅರ್ಥವನ್ನು ಹೇಳಬೇಕು. ಯಾವುದೋ ಒಂದು ನದಿಯ ಪ್ರವಾಹದಲ್ಲಿ ಒಂದು ಯಾವುದೋ ಸೂಕ್ಷ್ಮವಂತ ಧೂಳಿನ ಕಣ ಇದೆ, ಅದನ್ನು ಬೇಕಾದ್ರೆ ಮುಳುಗಿಸ್ತಾನೆ. ದೊಡ್ಡ ಬಂಡೆಕಲ್ಲನ್ನು ತೇಲಿಸ್ತಾನೆ ಸಮುದ್ರಕ್ಕೆ ಹೇತುವನ್ನು ಕಟ್ಟುವಾಗ ಅಂತ ಈ ಅರ್ಥ ಏನಿದೆ.
ಅದಕ್ಕಿಂತ ಹೆಚ್ಚಾಗಿ ಆ ಭಗವಂತನ ಮೂಲ ಕ್ರಿಯೆ ಇದೆಯಲ್ಲ, ಸೃಷ್ಟಿ ಮಾಡುವ ಕ್ರಿಯೆ, ಪಾಲನೆ ಮಾಡುವ ಕ್ರಿಯೆ ಮತ್ತು ಸಂಹಾರ ಮಾಡುವ ಕ್ರಿಯೆ, ಅದು ಆತನ ಪ್ರಧಾನ ಲಕ್ಷಣ. ಜನ್ಮಾದ್ಯಶ್ಯತಃ ಅಂತ ಬ್ರಹ್ಮಸೂತ್ರ, ಎರಡನೇ ಬ್ರಹ್ಮಸೂತ್ರವೇ. ಹಾಗಾಗಿ ಆತನ ಸೃಷ್ಟಿ ಪ್ರಕ್ರಿಯೆ, ಪಾಲನ ಪ್ರಕ್ರಿಯೆ ಮತ್ತು ಸಂಹಾರ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ಮಾತುಗಳನ್ನು ಯಾವ್ಯಾವುದಾದ ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಹೊಂದಿಸೋದು ಹೆಚ್ಚು ಉಚಿತ ಅಂತ ಕಾಣಿಸ್ತದೆ ನನಗೆ. ಅವನ ಮಾಯವಿದು, ಇದು ಆತನ ಮಾಯೆ. ಆತನ ಮಾಯೆಯನ್ನು ಬಲ್ಲವರು ಯಾರು? ಒಂದು ಕಡೆ ವಿಷ್ಣು ರಹಸ್ಯ ಅಂತ ಒಂದು ಪುರಾಣ, ಆ ಪುರಾಣದಲ್ಲಿ ಆ ಭಗವಂತನ ನಾನಾ ರೀತಿಯಾದಂತಹ ಮಾಯೆಗಳನ್ನ ತೋರಿಸ್ತಾರೆ. ಈ ಜಗತ್ತಿನ ನಮ್ಗೆ ಕಂಡದ್ದೇ ನಾವು ಅದನ್ನ ನಮ್ಮ ಹುಟ್ಟಿದಾರಭ್ಯ ನೋಡ್ತಾನೆ ಇದ್ದೇವಾದ್ರಿಂದ ಇದು ಭಗವಂತನ ಮಹಿಮೆಯೇ ಅಂತ ಅನ್ನಿಸದೇ ಇರುವಷ್ಟು ನಮಗದು ಸುಲಭಾಗೋಗಿದೆ. ಆದರೆ ವಾಸ್ತವಿಕವಾಗಿ ಅದೆಲ್ಲ ಭಗವಂತನ ಮಾಯೆ. ವೃಕ್ಷಾದಿಗಳು ಸೂರ್ಯನ ದರ್ಶನದಿಂದ ವಿಕಾಸಗೊಳ್ತಾವಂತೆ. ಸೂರ್ಯನ ದರ್ಶನ ಇದ್ರೇ ಅದಕ್ಕೆ ವಿಕಾಸ. ಅಚೇತನಸ್ಯ ವೃಕ್ಷಾದೇಹೇ ಸೂರ್ಯಾದೇ ದರ್ಶನಾದಿಷು ಯಶ್ಚಾತ್ ಪತ್ರ ವಿಕಾಸಾದಿ ಸಾಮಾಯ ಪರಮಾ ಮಮ ಅಂತ ಭಗವಂತನ ವಿಷ್ಣು ರಹಸ್ಯದಲ್ಲಿ ಹೇಳ್ಕೊಂಡಿದ್ದು. ಇದು ನನ್ನ ಮಾಯೆ. ಸುಮಾರು 10-20 ಶ್ಲೋಕಗಳಿವೆ. ಆ ಪ್ರತಿಯೊಂದು ಶ್ಲೋಕದಲ್ಲೂ ಕೊನೆಯ ಪಾದ ಏನಿದೆ, ಸಾಮಾಯ ಪರಮ ಮಮ, ಇದು ನನ್ನ ಮಾಯೆ ಅಂತ ಹೇಳ್ಕೊಂಡಿದ್ದು. ಅವನ ಮಾಯವಿದು ಅಂತ ದಾಸರು ಹೇಳಿದರು. ಇದು ಅಚೇತನವಾದಂತಹ ಶರೀರ. ಇದರಲ್ಲಿ ಇದು ಸತ್ತು ಹೋದ್ರೆ ಇದರಲ್ಲಿ ಯಾವ ಚೇಷ್ಟೆನೂ ಆಗೋದಿಲ್ಲ. ಆದರೆ ಬದುಕಿದ್ದಾಗ ಮಾತ್ರ ಎಷ್ಟೆಷ್ಟು ಥರದ ಚೇಷ್ಟೆಗಳನ್ನು ಮಾಡ್ತದೆ. ಇದೆಲ್ಲ ಆತನ ಮಾಯವೇ. ಗೋಮಯದಿಂದ, ಆ ಗೋಮಯದಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡ್ರೆ ಅದರಲ್ಲಿ ಬಗೆ ಬಗೆ ಕ್ರಿಮಿಗಳು ಜನಿಸ್ತವೆ. ಹಸು ಮೊದಲಾದಂತಹ ವಸ್ತುಗಳು ಹುಲ್ಲನ್ನು ತಿಂತವೆ. ಅದು ಕೊನೆಗೆ ಅದು ಒಂದು ಕಡೆ ರಕ್ತವಾಗ್ತದೆ, ಒಂದು ಕಡೆ ಹಾಲಾಗ್ತದೆ. ದೇಹದ ಕೆಲವು ಭಾಗದಲ್ಲಿ ಮಾತ್ರ ರೋಮ ಕಾಣಿಸ್ಕೊಳ್ತದೆ, ಎಲ್ಲ ಭಾಗದಲ್ಲೂ ರೋಮ ಕಾಣಿಸ್ಕೊಳ್ಳೋದಿಲ್ಲ. ಇದೆಲ್ಲ ಆತನ ಮಾಯೆ. ದೇಹಸ್ಥಾನ ವಿಶೇಷೇಷು ನಖಲೋಮಾದಿಕಂ ಹೀಯತ್ ಜಾಯತೆ ಸ್ವೇಚ್ಛೆಯ ನೈವ. ಎಲ್ಲಿ ಬೇಕಾದ್ರೂ ಹುಟ್ಟೋದಿಲ್ಲ. ಕೆಲವು ಕಡೆ ರೋಮ, ಕೆಲವು ಕಡೆ ಇಲ್ಲ. ಇದೆಲ್ಲ ಸಾಮಾಯ ಪರಮಾಮವ. ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಅಂತ ಹೀಗೆ ಲಿಂಗ ವ್ಯತ್ಯಾಸ ಇದೆ. ಗರ್ಭದಲ್ಲಿರುವಂಥ ಜೀವನಿಗೆ ಆವಾಗಿಂದಲೇ ಕುರುಡುತನ, ಕುಂಟುತನ ಮತ್ತೆ ಕಿವಿ ಕೇಳಿಸುವಿಕೆ ಇಂಥ ದೋಷಗಳು ಅಲ್ಲೇ ಯಾರು ಮಾಡಿರ್ತಾರೋ ಗೊತ್ತಿಲ್ಲ. ಅದೆಲ್ಲ ಭಗವಂತನ ಅಧೀನವೇ. ಆ ಗರ್ಭಸ್ಥ ಶಿಶುವಿಗೆ ಯಾರು ಆಹಾರ ಹಾಕಿರ್ತಾರೆ ಆದರೂ ಅದು ತಿಂತಿರ್ತದೆ. ಗರ್ಭಸ್ಥ ಜೀವಸ್ಯ ಕಾಣ ಖಂಜಾದಿ ದೋಷತಃ ಭಕ್ಷಣೇನ ವಿನಯವೇಶ ಶ್ವಾಸ ರೋಧಾದಿ ಪೀಡನಾತ್. ಅಷ್ಟು ಸೂಕ್ಷ್ಮವಾದಂಥ ಮೃದುವಾದಂಥ ಗರ್ಭ, ಆ ಗರ್ಭಸ್ಥ ಶಿಶು ಭಕ್ಷಣೇನ ವಿನ, ಅದಕ್ಕೆ ಯಾರೋ ಹೊರಗಿಂದ ಆಹಾರ ಹಾಕೋದಿಲ್ಲ. ಮತ್ತು ಶ್ವಾಸ ಉಸಿರಾಡಲಿಕ್ಕೆ ಗಾಳಿ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಇರ್ತದೆ. ಸೂಕ್ಷ್ಮವಾದ ಜಾಗ, ಬಹಳ ಇಕ್ಕಟ್ಟಾದ ಜಾಗ. ಆದರೂ ಅಷ್ಟಾದ್ರೂ ಬದುಕಿದೆಯಲ್ಲ, 9 ತಿಂಗಳು ಬದುಕಿರ್ತದಲ್ಲ. ಈಗೇನಾದರೂ 9 ತಿಂಗಳು ನಮ್ಮನ್ನು ಅಂಥ ಜಾಗದಲ್ಲಿ ಹಾಕಿದ್ವಿ ಗೊತ್ತಾಗ್ತದೆ. ಸಾಮಾನ್ಯ ಪರಮಾಮಮ. ಮರ ಬಳ್ಳಿಗಳಲ್ಲಿ ನಾನಾ ರೀತಿಯಾದಂಥ ಹೂಗಳು, ಹಣ್ಣುಗಳು ಕಾಣಿಸ್ಕೊತವೆ. ಕೆಲವು ಪ್ರಾಣಿಗಳಿಗೆ ನೀರಿನಲ್ಲೇ ಕಣ್ಣು ಕಾಣಿಸ್ತದೆ, ಕೆಲವು ಪ್ರಾಣಿಗಳಿಗೆ ನೆಲದಲ್ಲಿ ಕಣ್ಣು ಕಾಣಿಸ್ತದೆ, ಕೆಲವಕ್ಕೆ ಹಗಲಿನಲ್ಲಿ ಕಾಣಿಸ್ತದೆ, ಕೆಲವಕ್ಕೆ ರಾತ್ರಿ ಕಾಣಿಸ್ತದೆ. ಇವೆಲ್ಲ ಆ ಭಗವಂತನ ಭಗವಂತನ ಮಾಯೆಗೆ. ಮಾಯಾ ಅಂದರೆ ಇಂದ್ರಜಾಲಿಕರು ಇರ್ತಾರಲ್ಲ, ಅವ್ರ ಮಾಯೆ ಅಂತ ಸುಳ್ಳು ಅಂತ ತಿಳ್ಕೋಬಾರ್ದು. ಮಾಯಾ ಅಂದರೆ ಮಹಿಮಾ ಅಂತ ಅರ್ಥ, ಅವನ ಶಕ್ತಿ ಅದು. ಇದು ವಿಷ್ಣು ರಹಸ್ಯದ ಒಂದು ಶ್ಲೋಕ. ಇದಂ ಜಗತ್ ಸರ್ವಮಥೇ ದೃಶಾನಿ ಧೂರೀಣಿವ ಮಾಂ ಅಭಿಯಾಂತಿ ಸಂಖ್ಯೆ ಧಾನ್ಯಾನಿ ಯದ್ವತ್ ಖಲಗಾನಿ ಮರ್ತ್ಯ ಸಂಚೂರ್ಣಯಿಷ್ಯ ಮಹಮೇಕಯೇವ ಅಂತ ಇನ್ನೊಂದು ಬ್ರಹ್ಮಾಂಡ ಪುರಾಣದಲ್ಲಿ ಕೂಡ ಒಂದು ಶ್ಲೋಕ ಇದೆ. ಈ ಶ್ಲೋಕವನ್ನು ಕೂಡ ನಾವು ಸುಮ್ಮನೆ ಗಮನಕ್ಕೆ ತಂದ್ಕೋಬೇಕಷ್ಟೇ. ವನಕ್ಕೆ ಒರಳಿನಲ್ಲಿ ಹಾಕಿದಂಥ ಧಾನ್ಯಗಳು ಕುಟ್ಟು ಅಂತ ಬಂತು, ಅದು ಋಗ್ವೇದದಲ್ಲಿ ಇದ್ದದ್ದು ಅಂತ ಬಂತು. ಬ್ರಹ್ಮಾಂಡ ಪುರಾಣದಲ್ಲೂ ಕೂಡ ಹಾಗಿದೆ. ಧಾನ್ಯಾನಿ ಯದ್ವತ್ ಖಲಗಾನಿ, ಖಲ ಅಂದರೆ ಒರಳು ಅಥವಾ ನೆಲ, ಅಲ್ಲಿದ್ದು ಧಾನ್ಯಗಳನ್ನು ಕುಟ್ಟಿ ಪುಡಿ ಮಾಡುವಂತೆ ನಾನು ಒಬ್ಬನೇ ಇವರೆಲ್ಲರನ್ನು ಕುಟ್ಟಿ ಪುಡಿ ಮಾಡ್ತೇನೆ ಅಂತ ಅಲ್ಲೇ ಭಗವಂತ ಹೇಳಿದ ಮಾತು ಬ್ರಹ್ಮಾಂಡ ಪುರಾಣದಲ್ಲಿ. ದೇವ ಮಾನವ ದಾನವರು ಎಂದೀ ವಿಧದ ಲಾವಾಗಲಿಪ್ಪರು ಮೂವರೊಳಗಿಲ್ಲ ಸ್ನೇಹೋದಾಸೀನ ದ್ವೇಷ ಜೀವರಧಿಕಾರಾನುಸಾರದ ಲೀವ ಸುಖ ಸಂಸಾರ ದುಃಖವ ತಾ ಉಣದಲೇ ಅವರಿಗುಣಿಸುವ ನಿರ್ಗತಾಶನನು ಅಂತ ಮುಂದಿನ
20ನೇ ಶ್ಲೋಕ. ಜೀವರು ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ವಿಧವಾಗಿದ್ದಾರೆ. ಅವರಲ್ಲಿ ಅವನಿಗೇನೂ ಇಲ್ಲ. ಸಾತ್ವಿಕರ ಬಗ್ಗೆ ಸ್ನೇಹವೂ ಇಲ್ಲ, ರಾಜಸರ ಬಗ್ಗೆ ಉದಾಸೀನತೆ ಇಲ್ಲ, ತಾಮಸರ ಬಗ್ಗೆ ದ್ವೇಷವೂ ಇಲ್ಲ. ಆಯಾ ಜೀವರ ಅರ್ಹತೆಗೆ ಅನುಗುಣವಾಗಿ ಅವರಿಗೆ ಸುಖ ಕೊಡ್ತಾನೆ. ಸಾತ್ವಿಕರಿಗೆ, ರಾಜಸರಾದವರಿಗೆ ಸುಖ ದುಃಖ ಎರಡನ್ನೂ ಕೊಡ್ತಾನೆ. ಮತ್ತೆ ತಾಮಸರಾದವರಿಗೆ ಕೇವಲ ದುಃಖವನ್ನು ಕೊಡ್ತಾನೆ. ತಾನು ಅದನ್ನು ಅನುಭವಿಸೋದಿಲ್ಲ, ಅವ್ರಿಗೆ ಮಾತ್ರ ಅನುಭವಕ್ಕೆ ತಂದು ಕೊಡ್ತಾನೆ. ಅವನು ಯಾವತ್ತೂ ಕೂಡ ಸ್ಥೂಲ ಭೋಗರಹಿತನಾದವನು. ಯಾವುದೇ ಸ್ಥೂಲ ಪದಾರ್ಥವನ್ನು ಆತನಿಗೆ ಒಪ್ಪಿಸಿದ್ರು ಕೂಡ ಅದನ್ನು ಆತ ಸ್ವೀಕಾರ ಮಾಡೋದಿಲ್ಲ. ಅವನಿಗೆ ವೈಷಮ್ಯ ನೈರ್ಘಣ್ಯ ಏನೂ ಕೂಡ ಇಲ್ಲ. ಸಾತ್ವಿಕರಾದವ್ರ ಕಡೆಯಿಂದ ಸಾತ್ವಿಕ ಕರ್ಮಗಳನ್ನು ಮಾಡಿಸಿ ಅದರ ಮೂಲಕ ಅವರನ್ನು ಆತ ಉದ್ಧಾರ ಮಾಡ್ತಾನೆ ಅಂತಂದ್ರೆ, ಆ ಸಾತ್ವಿಕರ ಬಗ್ಗೆ ಪಕ್ಷಪಾತ ಇದೆಯೋ ಅಂತಂದ್ರೆ ಸಾತ್ವಿಕರ ಬಗ್ಗೆ ಅವನಿಗೆ ಪಕ್ಷಪಾತವಿಲ್ಲ. ಯಾಕೆಂದ್ರೆ ಅವರ ಅನಾದಿಕಾಲದ ಯೋಗ್ಯತೆಯೇ ಆಗಿದೆ. ಅನಾದಿಕಾಲದ ಯೋಗ್ಯತೆ ಆಗಿರೋದ್ರಿಂದ ಅವರನ್ನ ಅದೇ ರೀತಿಯಾಗಿ ಆತ ನಡೆಸ್ಕೊಂಡಿದ್ದಾನೆ. ಅದು ಬ್ರಹ್ಮಸೂತ್ರನೇ ಹಾಗೆ ಹೇಳಿದೆ. 2ನೇ ಅಧ್ಯಾಯದ 1ನೇ ಪಾದದ 35ನೇ ಒಂದು ಸೂತ್ರ ಅದು. ವೈಷಮ್ಯ ನೈರ್ಘಣ್ಯೇ ಚ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ. ಈಶ್ವರನಿಗೆ ಸರ್ವಕರ್ತೃತ್ವವನ್ನು ಒಪ್ಪಿಬಿಟ್ರೆ ಆತ ಕೆಲವ್ರ ಬಗ್ಗೆ ಪಕ್ಷಪಾತ ಮಾಡ್ತಾನ, ಕೆಲವ್ರ ಬಗ್ಗೆ ನಿರ್ದಯವಾಗಿ ವರ್ತಿಸ್ತಾನ ಅಂತಂದ್ರೆ ಇಲ್ಲ. ಯಾವುದೇ ಥರದ ಪಕ್ಷಪಾತ ಅವನಿಗಿಲ್ಲ. ಯಾಕೆಂದ್ರೆ ಸಾಪೇಕ್ಷತ್ವ, ಆತ ಸಾಪೇಕ್ಷ. ಯಾರ ಬಗ್ಗೆ ನಿಜವಾದ ಒಲವೂ ಇಲ್ಲ. ಅವ್ರು ಒಳ್ಳೆ ಕರ್ಮ ಮಾಡಿದ್ರೆ ಅವ್ರಿಗೆ ಒಳ್ಳೆ ಫಲ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ. ಹೀಗೆ ಆತ ಸಾಪೇಕ್ಷವಾಗಿ ಕೆಲಸ ಮಾಡೋದ್ರಿಂದ ಅವನಿಗೆ ಅಂಥ ಕ್ರೂರತೆಯಾಗಲಿ ಮತ್ತೆ ಪಕ್ಷಪಾತವಾಗಲಿ ಇಂಥ ಯಾವುದೇ ದೋಷವಾಗಲಿ ಇಲ್ಲ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಅಂತ ಅದು ವೇದವೇ ಹೇಳಿದೆ. ಪುಣ್ಯ ಮಾಡಿದರೆ ಪುಣ್ಯಲೋಕ, ಪಾಪ ಮಾಡಿದರೆ ಪಾಪಲೋಕ. ಹೀಗೆ ವೇದವೇ ಹೇಳಿರೋದ್ರಿಂದ ಅವನಿಗೆ ಯಾವುದೇ ದೋಷ ಇಲ್ಲ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ದೇವ ಮಾನವ ದಾನವರು, ದೇವತರು ಸಾತ್ವಿಕರು, ಮಾನವರು ರಾಜಸರು, ದಾನವರು ಅಂದ್ರೆ ತಾಮಸರು, ಎಂದೀ ವಿಧದಲ್ಲಿ ಆವಾಗಲಿಪ್ಪರು. ಈ ವಿಧದ ಜೀವರಲ್ಲಿ ಆವಾಗಲು ಅಂತಂದ್ರೆ ಯಾವಾಗಲೂ ಇಪ್ಪರು, ಮೂವರೊಳಗೆ ಈ ಮೂವರಲ್ಲಿ ಕೂಡ ಇವಾಗಿಲ್ಲ. ಇವನಿಗೆ ಸ್ನೇಹವಾಗಲಿ ಉದಾಸೀನವಾಗಲಿ ದ್ವೇಷವಾಗಲಿ ಇಲ್ಲ. ಜೀವರ ಅಧಿಕಾರಾನುಸಾರದಲ್ಲಿ ಅವರವರ ಅಧಿಕಾರ ಅವರ ಯೋಗ್ಯತೆ ಏನಿದೆ ಅದಕ್ಕೆ ಅನುಸಾರವಾಗಿ ಈವ ಕೊಡ್ತಾನೆ. ಏನು? ಸುಖ ಕೊಡ್ತಾನೆ, ಸಂಸಾರ ಕೊಡ್ತಾನೆ. ಸಂಸಾರ ಕೊಡೋದಂದ್ರೆ ಸುಖ ದುಃಖ ಎರಡನ್ನೂ ಕೊಡ್ತಾನೆ. ತಾಮಸರಾದವರಿಗೆ ದುಃಖ ಕೊಡ್ತಾನೆ. ಉಣದಲೆ ಅವು ತಾನೇನೂ ಸ್ವೀಕಾರ ಮಾಡೋದಿಲ್ಲ, ಅವ್ರಿಗೆ ಮಾತ್ರ ಎಲ್ಲವನ್ನೂ ಕೊಡ್ತಾನೆ. ಉಣಿಸುವ ನಿರ್ಗತಾಶನನು, ಅವನಿಗೆಂದೂ ಯಾವುದರ ಅಪೇಕ್ಷೆಯೂ ಇಲ್ಲ, ಯಾವುದನ್ನು ಸ್ವೀಕಾರ ಮಾಡೋದು ಕೂಡ ಇಲ್ಲ ಅಂತ ಆ ಶ್ಲೋಕದ ಆ ಪದ್ಯದ ಭಾವ ಏನಿದೆ ಅದನ್ನು ಗಮನಿಸಬೇಕು. ಅಲ್ಲಿಗೆ ಹರಿಕಥಾಮೃತಸಾರದ ವ್ಯಾಪ್ತಿ ಸಂಧಿ ಎನ್ನುವ 3ನೇ ಸಂಧಿ ಏನಿದೆ ಅದರ 20ನೇ ಶ್ಲೋಕ, ಹರಿಕಥಾಮೃತಸಾರದ 64ನೇ ಪದ್ಯ ಅದು ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.